ಹಲೋ ಸರ್, ನಮಸ್ತೆ. ವೆಲ್ಕಮ್. ನಾನು ಪರಮೇಶ್ವರ್, ಕಲಾ ಮಾಧ್ಯಮದಿಂದ. ಸೊ ತುಂಬ ರೇರ್ ಇಂಟರ್ವ್ಯೂಗೆ ಬಂದಿದ್ದೇನೆ. ನೀವು ಮಾಲ್ಗುಡಿ ಡೇಸ್ನ ಪ್ರೊಡ್ಯೂಸರ್, ಅಂದರೆ ನಮ್ಮ ನರಸಿಂಹ ಸರ್ ಮಗ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೂಡ. ಸೊ ನಮ್ಮ ಇಡೀ ಮಾಲ್ಗುಡಿ ಡೇಸ್ ಹೇಗಾಯಿತು ಅಂತ ಕೇಳುವ ಒಂದು ರೇರ್ ಅವಕಾಶ ನನಗೆ ಬಂದಿದೆ. ಖಂಡಿತ ಬನ್ನಿ, ಕೂತ್ಕೊಳ್ಳಿ ಪ್ಲೀಸ್. ಎಸ್ ಸರ್. ಈ ಫೋಟೋಸ್ ನೋಡ್ತಿದ್ದೀರಾ? ಹೌದು, ಫೋಟೋ ಅದೇ ನಿಮ್ಗೇನೆ ತೆಗೆದಿಟ್ಟಿದ್ದೆ. ಸೊ ಯಾವ್ದು ಯೂಸ್ ಆಗುತ್ತೋ ನೋಡ್ಕೊಳ್ಳಿ. ಮಾಲ್ಗುಡಿ ಡೇಸ್ ಸೀರಿಯಲ್ ನೋಡಿರ್ತೀರಿ. ನಮ್ಮ ಕಲಾ ಮಾಧ್ಯಮ ಚಾನಲಲ್ಲಿ ಮಾಲ್ಗುಡಿ ಡೇಸ್ ಕೆಲಸ ಮಾಡಿದವರು ಇಂಟರ್ವ್ಯೂ ಕೇಳಿರ್ತೀರಿ. ಯಾರು ಮಾಲ್ಗುಡಿ ಡೇಸ್ ಮೇಕಿಂಗ್ ಫೋಟೋ ನೋಡಿಲ್ಲಲ್ಲ, ಅದನ್ನು ಖಂಡಿತ ನಿಮ್ಗೆ ತೋರಿಸ್ತೀವಿ. ಬನ್ನಿ ಸರ್, ಅಪರೂಪದ ವಿಷಯಗಳು, ಮಾಹಿತಿಗಳಿದೆ, ಕೇಳಬೇಡ ಸರ್. ಶೆಲ್ ವಿ ಸ್ಟಾರ್ಟ್? ಖಂಡಿತ. ಥ್ಯಾಂಕ್ ಯು ಸರ್. ಬೆಳಗ್ಗೆ 3:30ಗೆ ಎಬ್ಸಿದ್ರು. ಮೈಸೂರು ಹೋಗೋಣ ಬಾ ಅಂತ. ಯಾಕಪ್ಪ ಅಂತ, ರೈಟ್ಸ್ ತೊಗೋಬೇಕು ಕಣೋ ಆರ್.ಕೆ. ನಾರಾಯಣ. ನಮ್ಮ ತಂದೆ ಮನಸ್ಸಲ್ಲಿ ಬಂದ್ಬಿಟ್ಟಿತ್ತು, ಯಾರಾದರೂ ಮಾಡೋದಾಗಿತ್ತು ಶಂಕರ್ ಮಾಡ್ಬೇಕು. ಸರಿ, ಸಾಯಂಕಾಲ ಸನ್ಸೆಟ್ ಪಾಯಿಂಟ್ ನೋಡೋಣ ಇದ್ದಿದ್ದಾರೆ. ಬೆಳಗ್ಗೆ ಏನು ಹುಡುಕ್ತಾ ಇದ್ರಿ, ಇದೇ ಮುಂದೆ ಇದೇ ಮಾಲ್ಗುಡಿ. ಎಷ್ಟೋ ಜನ ಹುಡುಗರು ನಮ್ಗೆ ಹೇಳೋರು, ಯೂನಿಟ್ ಅವರಲ್ಲ, ಸರ್ ಇದೇನು ಸರ್ ಇದು ಮಾಲ್ಗುಡಿ ಡೇಸ್ ಅಂತ ಯಾಕೆ ಸರ್ ಕರೀತೀರ? ಯಾಕಪ್ಪ ಮಾಲ್ಗುಡಿ ನೈಟ್ಸ್ ಅಂತ ಕರೀರಿ ಸರ್. ರಾತ್ರಿ ಎಲ್ಲ ಚಸ್ತೀರ ಸರ್ ನೀವು. 3 ಗಂಟೆ ಆದ್ರೂ ಮಲಗಕ್ಕೆ ಬಿಡೋದಿಲ್ಲ. ಶಂಕರ್ನಾಗ್ ಸರ್ ಈ ಥರ 3 ಗಂಟೆಗೆ ಪ್ಯಾಕಪ್ ಅಂತ ಹೇಳಿ ನಾವು ಪ್ರೊಡಕ್ಷನ್ ಕಡೆಯಿಂದ ಹೋಗಿ ಕೇಳಬೇಕಲ್ಲ. ಬೆಳಗ್ಗೆ ಎಲ್ಲಿ ಸರ್, ನೆಕ್ಸ್ಟ್ ಯಾವಾಗ, ಎಷ್ಟೊತ್ತು? 6 ಗಂಟೆ ಫಸ್ಟ್ ಶಾಟ್ ಹೋಗ್ತಾ ಇರೋದು. ಮಾಲ್ಗುಡಿ ಆಗಿದ್ದು ರೈಟ್ ಟೈಮ್, ರೈಟ್ ಪ್ಲೇಸ್, ರೈಟ್ ಪೀಪಲ್. ನಮಸ್ಕಾರ. ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಅವರು ಮೇಕಿಂಗ್ ಆಫ್ ಮಾಲ್ಗುಡಿ ಡೇಸ್ ಅಂತ ಒಂದು ಸೀರೀಸ್ ಮಾಡ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಪ್ರೋತ್ಸಾಹ ಬೇಕು ಪ್ಲೀಸ್. ನನ್ನ ಹೆಸರು ಬದ್ರಿನಾಥ್ ಅಂತ. ನನ್ನ ತಂದೆ ಟಿ.ಎಸ್. ನರಸಿಂಹನ್, ರೆಪ್ಯೂಟೆಡ್ ನೇಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಮಾಲ್ಗುಡಿ ಆಗಿದ್ದು ಹೆಂಗಂತಂದರೆ, ಇಟ್ ವಾಸ್ ಒನ್ ಆಫ್ ಹಿಸ್ ಡ್ರೀಮ್ಸ್. ಫಸ್ಟ್ ನಾವು ಶುರು ಮಾಡಿದ್ದು ಬ್ಯಾಂಕರ್ ಮಾರ್ಗಯ್ಯ ಅಂತ. ಅದು ಆರ್.ಕೆ. ನಾರಾಯಣ್ ಅವ್ರ ಕತೆ. ಅದು ಹೆಂಗೆ ಶುರುವಾಯಿತು ಅಂದರೆ, ಕಾಲೇಜಲ್ಲಿ ನಾನು ವಿಜಯ ಕಾಲೇಜಲ್ಲಿ ಓದೋನು ಬೆಂಗಳೂರಲ್ಲಿ. ಸೊ ಅವಾಗ ನಾನ್ ಡೀಟೇಲ್ ಟೆಕ್ಸ್ಟ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಅಂತಿತ್ತು. ಸೊ ನನಗೆ ಬೇರೆ ಯಾವ ಕ್ಲಾಸಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಇದು ಯಾಕೆ ಈ ಕ್ಲಾಸಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ, ನಮ್ಮ M.K. ಕೇಶವ ಸ್ವಾಮಿ ಅಂತ ಲೆಕ್ಚರರ್ ಇತ್ತು, ಕಚ್ಚೆ ಹುಡ್ಕೊಂಡು ಬರೋರು. ಅವರು ಒಂದೊಂದು ಪಾತ್ರನೂ ಎನಾಕ್ಟ್ ಮಾಡೋರು ಕ್ಲಾಸಲ್ಲಿ. ಸೊ ನಮಗೆಲ್ಲ 120 ಬಿಕಾಮ್ 120 ಜನ ಪ್ರೆಸೆಂಟ್ ಇದ್ದೇ ಇರೋರು ಆ ಕ್ಲಾಸ್ಗೆ ಮಾತ್ರ. ಬಾಕಿ ಕ್ಲಾಸು ಚಕ್ಕರ್ ಅದು ನಡೀತಾ ಇತ್ತು. ಸೊ ಒಂದು ದಿವಸ ಮನೆಯಲ್ಲಿ ಕೂತ್ಕೊಂಡು ಈ ಪುಸ್ತಕ ಓದ್ತಾ ಇದ್ದೆ. ನಮ್ಮ ಅಪ್ಪ ಬಂದು ಕೇಳಿದ್ರು, ಅಲ್ಲ ನೀನು ಓದ್ತೀಯನೋ ಅಂದರು. ಅದು ಯಾಕಪ್ಪ ಅಂತ, ಇಷ್ಟು ಇಂಟ್ರೆಸ್ಟಾಗಿ ಓದ್ತಿದೆಯಲ್ಲ, ಏನಿದು? ಅಪ್ಪ ಈ ಥರ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಅಂತ ಕತೆ, ಆರ್.ಕೆ. ನಾರಾಯಣ್ ಅವರು. ಚೆನ್ನಾಗಿದೆ ಕತೆಪ್ಪ, ಓದ್ತಾ ಇದ್ದೀನಿ. ದಿಸ್ ವಾಸ್ ಅಟ್ ಅಬೌಟ್ 7 o'clock ಇನ್ ದಿ ಈವ್ನಿಂಗ್. ಸರಿ, ನಾನು ಕೊಟ್ಟೆ ಪುಸ್ತಕ, ಹೋದೆ. ಬೆಳಗ್ಗೆ 3:30ಗೆ ಎಬ್ಸಿದ್ರು. ಮೈಸೂರು ಹೋಗೋಣ ಬಾ ಅಂತ. ಯಾಕಪ್ಪ ಅಂದೆ, ರೈಟ್ಸ್ ತೊಗೋಬೇಕು ಕಣೋ ಆರ್.ಕೆ. ನಾರಾಯಣ್ ಹತ್ರ. ಭಾಳ ಇಷ್ಟ ಆಗೋಯ್ತು ನನಗೆ ಕತೆ ಓದಿ. ಮಾಡಲೇಬೇಕಿತ್ತು, ಫಿಲ್ಮ್ ಮಾಡಬೇಕು. ನಾನು ಹೇಳಿದೆ, ಏನಪ್ಪ ಇದು 3:30ಗೆ ಏನು ಮೈಸೂರು? ಅವರು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು, ಹೋಗೋಣ ಬಾ. ಅವ್ರು ಇದ್ದಿದ್ದೆ ಹಂಗೆ. ಅವ್ರು ಒಂದು ಸಲ ಮನಸ್ಸಿಗೆ ಏನೋ ಬಂದರೂ ಮಾಡಲೇಬೇಕು. ವೆರಿ ಫರ್ಮ್. ಆ್ಯಂಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೋನ್ ಆಸ್ ದ ಮೋಸ್ಟ್ ಸ್ಟ್ರಿಕ್ಟ್ ಡಿಸಿಪ್ಲಿನರಿ. ಅಂದರೆ ರೂಲ್ಸ್ ಅದನ್ನು ಯಾರೂ ಬ್ರೇಕ್ ಮಾಡೋಕ್ಕಾಗಲ್ಲ. ಯಾರೇ ಇದ್ರು ರೂಲ್ಸ್ ಮಾತ್ರ ಬ್ರೇಕ್ ಮಾಡೋಂಗಿಲ್ಲ. ಸೊ ಹೋಗಿ ಮೈಸೂರಿಗೆ ಹೋಗಿ, ಅಫ್ಕೋರ್ಸ್ ಆರ್.ಕೆ. ನಾರಾಯಣ್ ಫಸ್ಟ್ ಮೀಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅವ್ರಿಗೆ ಅಷ್ಟರಲ್ಲಿ ಏನಾಗಿತ್ತು, ಗೈಡ್ ಆಗಿತ್ತು. ಅದು ಅವ್ರಿಗೆ ಮಿಸ್ಗೈಡೆಡ್ ಗೈಡ್ ಅಂದ್ಬಿಟ್ಟು. ಯಾಕಂದರೆ ಸ್ಟೋರಿಯಲ್ಲಿ ಸುಮಾರು ಡಿವಿಯೇಷನ್ ಇತ್ತು, ಅವ್ರ ಅಪ್ರೂವಲ್ ತೊಗೊಳ್ಲಿಲ್ಲ. ಪ್ಲಸ್ ನಮಗನ್ಸಿದ್ದು ಫೈನಾನ್ಷಿಯಲ್ಲೂ ಅವ್ರಿಗೇನೋ ಸರಿ ಹೋಗಲಿಲ್ಲ. ಸೊ ಹಿ ಹ್ಯಾಡ್ ಡಿಸೈಡೆಡ್ ದಟ್ ಫಿಲ್ಮ್ ಇಂಡಸ್ಟ್ರಿ ಅವ್ರ ಜೊತೆಗೆ ಕನೆಕ್ಷನ್ ಬೇಡ ಅಂತ. ಬಟ್ ಅದು ಏನು ಬಂತ ಏನೋ, ನಾನು ನಮ್ಮ ತಾಯಿ ನಮ್ಮ ತಂದೆ 3 ಜನ ಹೋಗಿದ್ದು ಅವ್ರ ಮನೆಗೆ. ಹೋದಾಗ ಸ್ವಲ್ಪ ಹೊತ್ತು ಕಾಯಿಸಿದ್ರು ಆಚೆ. ಕಾಯಿಸಿ ಆಮೇಲೆ ಬನ್ನಿ, ನಿಮ್ಮ ತಾಯಿನ ಹೋಗ್ಬಿಟ್ಟು ಬನ್ನಿ ಅಂತ. ಆಮೇಲೆ ನಮ್ಮ ತಂದೆ ಹೇಳಿದ್ರು ಇಂಟ್ರೊಡಕ್ಷನ್, ನಾನು ಸೋನ್ಸು. ಪ್ಲಸ್ ನಮ್ಮ ತಂದೆಯ ಎಲ್ಡರ್ ಬ್ರದರ್ ರಾಘವನ್ ಅಂತ, ಟಿ.ಎಸ್. ರಾಘವನ್ ಅಂತ. ಅವರು ಈ ವಾಸ್ ದ ಜನರಲ್ ಸೆಕ್ರೆಟರಿ ಆಫ್ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ವಿತ್ ಡಾಕ್ಟರ್ ನರಸಿಂಹ. ಸೊ ಫ್ರೀಡಮ್ ಮೂಮೆಂಟ್ಗೆಲ್ಲ ಸುಮಾರು ನಮ್ಮ ತಾತ, ನಮ್ಮ ದೊಡ್ಡಪ್ಪ ಎಲ್ಲ ಮಾಡಿದ್ದಾರೆ. ಅದು ನಾರಾಯಣ್ ಅವ್ರಿಗೆ ದಾರಿವಾಲ್ ಏಜೆನ್ಸಿ ಅಂತ ಇತ್ತು ನಮ್ಮದು ಚಿಕ್ಕಪೇಟೆ. ಅದು ಆ ಫ್ಯಾಮಿಲಿ ನೇಮ್ ಆಫ್ ದಾರಿವಾಲ್ ಇಸ್ ವೆರಿ ಫೇಮಸ್. ಸೊ ನಾರಾಯಣ್ ಅದನ್ನು ಕೇಳ್ಬಿಟ್ಟು, ಓ ನೀನು ದಾರಿವಾಲ್ ಫ್ಯಾಮಿಲಿನ, ನನಗೆ ಗೊತ್ತಿಲ್ಲ, ಸೊ ಯಾರು ಹೆಂಗೆ ರಿಲೇಟೆಡ್? ಇಲ್ಲ, ನಮ್ಮ ಎಲ್ಡರ್ ಬ್ರದರ್ ಅಂತ ನಮ್ಮ ತಂದೆ. ಇದ್ರೆ ಓಕೆ, ರೈಟ್ಸ್ ಕೊಡ್ತೀನಿ, ಬಟ್ ಕಂಡೀಷನ್ಸ್ ಇದೆ. ಸ್ಕ್ರಿಪ್ಟ್, ವಿತೌಟ್ ಸ್ಕ್ರಿಪ್ಟ್ ಅಪ್ರೂವಲ್ ಯು ಕೆನಾಟ್ ಶೂಟ್. ಒಂದು ಸ್ಕ್ರಿಪ್ಟ್ ತೋರಿಸಿ, ಕಂಪ್ಲೀಟ್ ವರ್ಕಿಂಗ್ ಮಾಡಬೇಕು ನೀವು.
ಮಾಡಿ ತೊಗೊಂಬಂದೆ. ಆ್ಯಂಡ್ ಪೇಮೆಂಟ್ ಟೆಲ್ ಮಿ ವೆನ್. ನಮ್ಮ ಅಪ್ಪ ಹೇಳಿದ್ರು ಇಲ್ಲೇ ಚೆಕ್ ಬುಕ್ ಇದೆ, ಎಷ್ಟು ಹೇಳಿನೂ ಬರ್ಕೊಟ್ಬಿಡ್ತೀನಿ. ಅದಕ್ಕೆ ನಾರಾಯಣ್ ನಗ್ನಗ್ತಾ ಹೇಳಿದ್ರು, ಚೆಕ್ ಎಲ್ಲರೂ ಬರೀತಾರೆ ಪಾಸ್ ಆಗತ್ತಾ ಅಂದರು. ನಮ್ಮಪ್ಪ ಹೇಳಿದ್ರು ಇಲ್ಲ, ಅದು ಆ ರೆಪ್ಯುಟೇಷನ್ ಇದೆ ನಮಗೆ, ನಾವು ನೋನ್ ಆಸ್ ವೆರಿ ಸ್ಟ್ರೇಟ್ ಪೀಪಲ್, ವಿಚ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೋಮಲ್ ಪ್ರೊಡಕ್ಷನ್ಸ್ ಅಥವಾ ಪದಂಬರ ಟಿವಿ ನಮ್ಮ 2 ಬ್ಯಾನರ್, ಇನ್ಕ್ಲೂಡಿಂಗ್ ನಮ್ಮ ಕ್ಯಾಬ್ ಡ್ರೈವರ್ಸಿಂದ ಹೇಳೋದು ಯಾರು ಎಲ್ಲರೂ ಕೇಳಿದರೆ ಫಸ್ಟು ಹೇಳ್ತಾರೆ, ನೀವು ಪ್ರೊಡಕ್ಷನ್ಸ್ ನಾವು ಮಾತಾಡೋದು ಬರ್ತೀವಿ, ಗೊತ್ತು ನೀವು ಪೇಮೆಂಟ್ ಕೊಡ್ತೀರ, ನಾವು 10 ರೂಪಾಯಿ ಪ್ರಾಮಿಸ್ ಮಾಡಿ 10 ರೂಪಾಯಿ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರ ಹತ್ರನೂ ನಮ್ಮ ಅಪ್ಪಂದು ಹ್ಯಾಬಿಟ್ ಏನಂದರೆ ಕಾಂಟ್ರಾಕ್ಟ್ ಬರ್ಸ್ಬಿಟ್ಟು, ಆ್ಯಂಡ್ ಅದರಲ್ಲಿ ಹಾಕ್ಬಿಡೋರು, ಸೋನ್ಸ್ ಡೇಸ್ ಅಂದರೆ ದುಡ್ಡು ಕೊಟ್ಟು, ಆ್ಯಂಡ್ ಟು ದ ಪಾಯಿಂಟ್. ಸೊ ನಮ್ಮ ಅಪ್ಪನ ರೆಪ್ಯುಟೇಷನ್ ಆಗಿತ್ತು. ಆ್ಯಂಡ್ ಅವರು ಹ್ಯಾಡ್ ಒನ್ ಸೆವೆರಲ್ ಅವಾರ್ಡ್ಸ್. ಇದಕ್ಕೆ ಮುಂಚೆ ನಮ್ಮ ಅಪ್ಪನ ಫಸ್ಟ್ ಫಿಲ್ಮ್ ಕೆಸರನ ಗಮನ 1971, ಅಲ್ಲಿ ಶೃಂಗಾರ್ ನಾಗರಾಜ್ ಕಲ್ಪನಾ, ಆರ್ ಎನ್ ಜಯಗೋಪಾಲ್ ಡೈರೆಕ್ಷನ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್. ಅದಾದ ನಂತರ ಹಿ ಡಿಡ್ ದಂಗೆ ಇದ್ದ ಮಕ್ಕಳು, ಅದು ಮಕ್ಕಳದು ವಾದಿರಾಜ್ ಅವರು ಡೈರೆಕ್ಟ್ ಮಾಡಿದ್ದು. ಹೌದು, ನನ್ನ ತಂದೆ ಪ್ರೊಡ್ಯೂಸ್ ಮಾಡಿದ್ದು. ಅದಾದಮೇಲೆ ಕಮರ್ಷಿಯಲಿ ಅದು ಅಷ್ಟಾಗೇನು ವರ್ಕೌಟ್ ಆಗಲಿಲ್ಲ. ಬಟ್ ಅಪ್ಪಂದು ಹೆಂಗಿತ್ತು ಅಂದರೆ, ಅವ್ರು ಯಾವತ್ತೂ ಹೇಳೋರು, ಕನ್ನಡ ಫಿಲ್ಮ್ ಮಾಡಿದರೆ ನಮ್ಮ ಕರ್ನಾಟಕದವ್ರಿಗೆ ಮಾತ್ರ ಅಲ್ಲ, ಬಾಕಿ ಜನ ವರ್ಲ್ಡ್ ನೋಡಬೇಕು ಅಂತ. ಆವಾಗ ಜನ ನಗೋರು, ಇದು ಏನು ಮಾತಾಡ್ತೀರೋ, ಕನ್ನಡ ಫಿಲ್ಮ್ ಬೇರೆ ಕಡೆ ಏನು ನೋಡೋಕ್ಕಾಗತ್ತೆ ಅಂತ. ಇಲ್ಲ, ಮಾಡ್ಬೋದು. ಸೊ ದಂಗೆ ದ ಮಕ್ಕಳು ಆಗಿನ ಕಾಲದಲ್ಲಿ ರಷ್ಯಾಗೆ ಹೋಯಿತು. ರಷ್ಯಾದವರು ಬಂದು 30 ಪ್ರಿಂಟ್ ತೊಗೊಂಡಿದ್ರು. 30 ಪ್ರಿಂಟ್ ಆಗಿನ ಕಾಲದಲ್ಲಿ ಅವ್ರಿಗೆ ಅಷ್ಟು ಇಷ್ಟ ಆಯಿತು. ಸೊ ಅದು ಒಂಥರ ಫೈನಾನ್ಸಲ್ಲಿ ಅಲ್ಲೆಲ್ಲಿ ಬ್ರೇಕ್ ಇನ್ ಆಯಿತು. ಸೊ ಅಪ್ಪನ ಯೋಚನೆ ಮಾಡ್ತಿದ್ದೆ. ಅವಾಗ ನಮ್ಮ ಅಪ್ಪನ ಪಾರ್ಟ್ನರ್ ಬಂದು BS ಸೋಮಸುಂದರ್, ಹೊಂಬಿಸಲು ಪ್ರೊಡ್ಯೂಸರ್. ಹಾಂ, ವಿಷ್ಣುವರ್ಧನ್ ಅವರು ಅದನ್ನು ಪ್ರೊಡ್ಯೂಸ್ ಮಾಡಿದ್ರು. ಅವ್ರು ಲಾಯರ್. ಆ್ಯಂಡ್ ನಮ್ಮ ಬಸವನಗುಡಿ ಮನೆಗೂ ಅವ್ರ ಮನೆಗೂ 3 ರೋಡ್, ರತ್ನವಿಲಾಸ್ ರೋಡು ಅವ್ರು ನಮ್ಮದು. ಸೊ ಅವರು ನಮ್ಮಪ್ಪ ಅವರು ಬಿಕೇಮ್ ಕ್ಲೋಸ್ ಫ್ರೆಂಡ್ಸ್. ಅವರಿಬ್ಬರು ಯೋಚನೆ ಮಾಡಿ ಹೇಳಿದರು, ಇಲ್ಲ ಒಂದು ಕಮರ್ಷಿಯಲ್ ಇಷ್ಟು ಮಾಡಿದ್ದೀವಿ, ದೊಡ್ಡ ಕಮರ್ಷಿಯಲ್ ಒಂದು ಮಾಡೋಣ ಅಂತ. ಸೊ ಬಂಗಾರ ಜಿಂಕೆ, ಆರತಿ, ಭಾರತಿ, ವಿಷ್ಣುವರ್ಧನ್ ಎಲ್ಲ, ಬಿಗ್ ಸುಂದರ, ನಾಗಾಭರಣ ಡೈರೆಕ್ಷನ್. ನಾಗಾಭರಣ ಫಸ್ಟ್ ಕಮರ್ಷಿಯಲ್ ಫಿಲ್ಮ್ ಅವ್ರದ್ದು. ಆ್ಯಂಡ್ ಸುಮಾರು ಸಕ್ಸಸ್ ಇತ್ತು, ಚೆನ್ನಾಗೇ ಹೋಯಿತು ಆಗಿನ ಕಾಲ. ಸೊ ಅದಾದಮೇಲೆ ಬಂಗಾರ ಜಿಂಕೆ ಆದ ನಂತರ ದೆನ್ ಸ್ವಲ್ಪ ಗ್ಯಾಪ್ ಇತ್ತು. ದೆನ್ ಈ ಬ್ಯಾಂಕರ್ ಮಾರ್ಗೆ ಅದು ಶುರುವಾಯಿತು. ನನ್ನ ಕಾಲೇಜಲ್ಲಿ ಬುಕ್ ಓದಿದ್ದು, ನಾರಾಯಣ್ ಜೊತೆ ಮಾಡಿದ್ದು. ಆ್ಯಂಡ್ ಬ್ಯಾಂಕರ್ ಮಾರ್ಗೇನು ಕಮರ್ಷಿಯಲಿ ಐ ವೋಂಟ್ ಸೇ ಇಟ್ ವಾಸ್ ಅ ವೆರಿ ಬಿಗ್ ಸಕ್ಸಸ್, ಬಟ್ ಅಲ್ಲಿಗಲ್ಲಿಗೆ ಏನೇನು ಬ್ರೇಕ್ ಈವನ್ ಥರ ಆಯಿತು. ಇಟ್ ವಾಸ್ ನೋ ಲಾಸ್. ಅದೂ ಅಷ್ಟೇ ಎಕ್ಸ್ಪೋರ್ಟ್. ನಮ್ಮ ಅಪ್ಪ ಬಿಡಲಿಲ್ಲ. ಈ ಸೈಡ್ ಇಲ್ಲ, ಇದು ಹೋಗಲೇಬೇಕು, ವಿದೇಶಕ್ಕೆ ಹೋಗಲೇಬೇಕು, ಜನ ನೋಡಬೇಕು. ಆ್ಯಂಡ್ ನ್ಯಾಷನಲ್ ಅವಾರ್ಡ್ಸ್ ಬಂತು, ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂತು, ಫಿಲಿಮ್ ಫೆಸ್ಟಿವಲ್ಸ್. ಹಾಂ, ಅವರು ಮುಂಚೆಯಿಂದನೇ ಫಿಲಿಮ್ ಫೆಸ್ಟಿವಲ್ ಅಂದರೆ ಈಗ ಆಲ್ವೇಸ್ ಕರ್ನಾಟಕದಿಂದ ಯಾರೂ ಹೋಗ್ತಾ ಇಲ್ಲ, ಯಾಕೆ ನಮ್ಮ ಸ್ಟೇಟ್ ರೆಪ್ರೆಸೆಂಟ್ ಆಗೋಲ್ಲ, ಹೋಗಿ ಮಾತಾಡಬೇಕು, ಧೈರ್ಯವಾಗಿ ಮಾತಾಡಬೇಕು. ಹೋಗ್ತೀನಿ ನಾವು. ಏನು ಖರ್ಚುಗಳು ಅದಕ್ಕೆ ಅಷ್ಟೇ ಇರೋದು, ಭಯಂಕರ ಖರ್ಚು, ನಾವು ಕಮ್ಮಿ ಖರ್ಚಿಲ್ಲ. ಅದು ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಸೊ ನಮ್ಮ ಅಪ್ಪ ಅದರದ್ದು ಇತ್ತು, ಬಟ್ ಕನ್ನಡ ಶುಡ್ ಗೋ ಇಂಟರ್ನ್ಯಾಷನಲ್. ದೆನ್ ಪ್ಲಸ್ ಹಿ ಆಲ್ವೇಸ್ ಯೂಸ್ ಟು ಸೇ, ಅವಾಗೆಲ್ಲ ಲಾಟ್ ಆಫ್ ಪೋಸ್ಟ್ ಫಿಲ್ಮ್ ಆ್ಯಕ್ಟಿವಿಟಿ ವುಡ್ ಹ್ಯಾಪನ್ ಇನ್ ಚೆನ್ನೈ. ಮೆಡ್ರಾಸ್ ಎಲ್ಲ ನಾವೆಲ್ಲ ಅಲ್ಲಿಗೆ ಹೋಗುತ್ತೆ ಎಲ್ಲದಕ್ಕೂ. ನಮ್ಮಪ್ಪ ಹೇಳೋರು, ಯಾಕೆ ಹೋಗ್ಬೇಕು, ನಮ್ಮಲ್ಲಿ ಇಲ್ವಾ, ಯಾಕೆ ಅಲ್ಲಿ ಹೋಗಬೇಕು. ಸೊ ಫಸ್ಟು ಶುರು ಮಾಡಿದ್ದು ನಮ್ಮಪ್ಪ ಆ ಲೈನಲ್ಲಿ ಜ್ಯೋತಿ ಫಿಲ್ಮ್ ಎಡಿಟಿಂಗ್ ಅಂತ ಶುರು ಮಾಡಿದ್ದು ವಿಲ್ಸನ್ ಗಾರ್ಡನ್. ಯಾರು ಅಲ್ಲಿ? ಸುರೇಶ್ ಆವಾಗ ಏನು ಚಿಕ್ಕ ಹುಡುಗ, 16-17 ವರ್ಷ, ವಸಂತ್ ಲ್ಯಾಬಲ್ಲಿ ಅಸಿಸ್ಟೆಂಟ್ ಎಡಿಟರ್. ಬಂಗಾರ ಜಿಂಕೆದು ಯಾವುದೋ ಒಂದು ಪ್ರಿಂಟ್ ಕಟ್ ಮಾಡಬೇಕಾಯಿತು ಅರ್ಜೆಂಟ್, ವಸಂತ್ ಲ್ಯಾಬಲ್ಲಿ ಸುರೇಶ್ ಇದ್ದ. ನಮ್ಮಪ್ಪ ಕರೆದವನು, ಇದನ್ನು ಮಾಡ್ಕೊಂಬ, ಎಲ್ಲ ಕಡೆ ಟೂರ್ ಮಾಡ್ಕೊಂಬ. ಅಪ್ಪ ಭಾಳ ಖುಷಿಯಾದರು ಅವ್ನು ನೋಡಿ, ಒಳ್ಳೆ ಕೆಲಸಗಾರ, ಚೆನ್ನಾಗಿ ಮಾಡ್ತೀಯ ಕಣೋ ನೀನು, ಹಿಂಗೆ ಮಾಡ್ತೀನಿ. ವಿತಿನ್ 1 year ಈ ಸೆಟ್ ಲೆಟ್ ಸ್ಟಾರ್ಟ್ ಜ್ಯೋತಿ. ಕರ್ನಾಟಕದಿಂದ ಅಲ್ಲಿಗೆ ಹೋಗಬಾರ್ದು, ನೀವು ಚೆನ್ನೈಯಲ್ಲಿ 50,000 ರೂಪಾಯಿ ಕೊಡ್ತೀರಾ ಫಿಲ್ಮ್ ಎಡಿಟಿಂಗ್ ಮಾಡೋಕ್ಕೆ, 15,000 ರೂಪಾಯಿ ಕೊಡಿ ನನಗೆ. ಬಟ್ ವಿತ್ ಎಕ್ಸಲೆಂಟ್ ಫೆಸಿಲಿಟಿ, ಇನ್ಕ್ಲೂಡಿಂಗ್ AC ಇಂದ ಹಿಡಿದು ಎಲ್ಲ.
ಸೊ 2 ಫ್ಲೋರ್ ಇತ್ತು ನಮಗೆ ವಿಲ್ಸನ್ ಗಾರ್ಡನಲ್ಲಿ. ಟಿಲ್ 83 ಶುರು ಮಾಡಿದ್ದು ನಾವು, ಟಿಲ್ 2000 ತನಕ ನಡೆಸಿದ್ವಿ. ಎಕ್ವಿಪ್ಮೆಂಟ್ ಎಲ್ಲ ಬಾಂಬೆಯಿಂದ ತಂದಿದ್ವಿ. ಆ್ಯಂಡ್ ಅದು ಸುರೇಶ್, ಟೋಟಲ್ ಇನ್ಚಾರ್ಜ್ ಸುರೇಶ್. ಯಾವ್ಯಾವ ಫಿಲ್ಮ್ ಅಲ್ಲಿ ಮಣಿರತ್ನಂ ಫಿಲ್ಮ್ಸ್ ಎಲ್ಲ ಮಾಡಿದ್ವಿ, ಸುಮಾರು ಫಿಲ್ಮ್ಸ್ ಮಾಡಿದ್ವಿ. ಸೊ ನಮ್ಮ ಅಪ್ಪಂದು ಆಲ್ವೇಸ್ ಕಾನ್ಸೆಪ್ಟ್ ವಾಸ್ ದಟ್. ಆ್ಯಂಡ್ ಪ್ಲಸ್ ಶೂಟಿಂಗ್ ಅಷ್ಟೇ. ಅವ್ರು ಹೇಳೋರು, ಯಾಕೆಲ್ಲರೂ ನೀವು ಯುರೋಪ್ ಹೋಗೋದು, ನಮ್ಮಲ್ಲೇ ಅಷ್ಟು ಜಾಗ ಇದೆ ಅನ್ಎಕ್ಸ್ಪ್ಲೋರ್ಡ್, ಮಾಡಿ ಇಲ್ಲೇ ಮಾಡಿ. ಕರ್ನಾಟಕ ಪ್ರಮೋಟ್ ಮಾಡಬೇಕು, ಇಲ್ಲೇ ಮಾಡಿ. ದಟ್ ವಾಸ್ ಆಲ್ವೇಸ್ ಕಂಟೆನ್ಷನ್. ಆ್ಯಂಡ್ ಪ್ಲಸ್ ಅದಾದಮೇಲೆ ಬ್ಯಾಂಕರ್ ಮಾರ್ಗ ಹಿಟ್ಟಾಯಿತು, ಚೆನ್ನಾಗಾಯಿತು. ಆರ್ ಕೆ ನಾರಾಯಣ ಭಾಳ ಹಿಡಿಸ್ತು, ಪ್ರೆಸ್ ಕಮೆಂಟ್ಸ್ ಕೊಟ್ಟರು. ಅವಾಗ ನಾರಾಯಣ್ ಆಲ್ಸೋ ನಮ್ಮ ಅಪ್ಪನಿಗೆ ಹೇಳಿದ್ರು, ನೆಕ್ಸ್ಟ್ ಏನಾದರೂ ಪ್ರಾಜೆಕ್ಟ್ ಬಂದರೆ ನಾನು ನಿಮ್ಗೆ ಹೇಳ್ತೀನಿ, ಏನು ಮಾಡಿ, ನಿಮಗೆ ಯಾವ ಇಂಟ್ರೆಸ್ಟ್ ಇದೆ ಹೇಳಿ, ನಾನು ರೈಟ್ಸ್ ಕೊಡ್ತೀನಿ. ಸೊ ಆರ್ ಕೆ ನಾರಾಯಣ್ ವಾಸ್ ಇಂಪ್ರೆಸ್ಡ್ ವಿತ್ ಬ್ಯಾಂಕರ್ ಮಾರ್ಗ ರಿಸಲ್ಟ್. ವೆರಿ ಮಚ್. ಅವಾರ್ಡ್ ಬಂತು, ಫಿಲ್ಮ್ ಚೆನ್ನಾಗಿ ಓಡ್ತು. ಸೊ ಆ ಟೈಮಲ್ಲಿ HY ಶಾರದಾ ಪ್ರಸಾದ್ ಅಂತ ಇನ್ಫಾರ್ಮೇಷನ್ ಅಡ್ವೈಸರ್ ಟು ದ ಪ್ರೈಮ್ ಮಿನಿಸ್ಟರ್, ಕೆಲವು ಅಂಕಣ ಕೂಡ ಬರೀತಿದ್ರು, ವೆರಿ ಸೀನಿಯರ್ IS ಮ್ಯಾನ್. ಅವರು PM ಇಂದಿರಾ ಗಾಂಧಿಗೆ ಇನ್ಫಾರ್ಮೇಷನ್ ಅಡ್ವೈಸರ್. ಆರ್ ಕೆ ನಾರಾಯಣ್ ಆಲ್ಸೋ ರಾಜ್ಯಸಭಾ ಮೆಂಬರ್. ಸೊ ಒಂದು ದಿವಸ ಮೀಟ್ ಮಾಡಿದಾಗ ಕೇಳಿದ್ದಾರೆ, ಯಾಕೆ ನಿಮ್ಮ ನಾವೆಲ್ಸ್ ದೂರದರ್ಶನದಲ್ಲಿ ಬರ್ತಾ ಇಲ್ಲ? ಅವಾಗಿದ್ದಿದ್ದು ಅದು ಒಂದೇ ಚಾನಲ್. ಸೊ ನಾರಾಯಣ್ ಹೇಳಿದ್ರು, ನನಗೆ ಗೊತ್ತಿಲ್ಲ, ಬಂದಿಲ್ಲ. ಸೊ ಈ ಸಲ ಹೌದಾ, ಸರಿ ಒಂದು ಮಾಡೋಣ. ಸೊ ಭಾಸ್ಕರ್ ಘೋಷ್ ಅಂತ, ಇವರು ಡೈರೆಕ್ಟರ್ ಜನರಲ್ ಆಫ್ ದೂರದರ್ಶನ್, IMB ಮಿನಿಸ್ಟ್ರಿ, ಡೆಲ್ಲಿ. ಅವ್ರನ್ನ ಹೋಗು ಆರ್ ಕೆ ನಾರಾಯಣ್ ಮನೆಗೆ ಹೋಗು, ರೈಟ್ಸ್ ತಗೋ, ಕತೆಗಳೆಲ್ಲ ದೂರದರ್ಶನ ಮಾಡೋಣ. ಸೊ ಭಾಸ್ಕರ್ ಘೋಷ್ ಆ್ಯಂಡ್ ಟೀಮ್ ವೆಂಟ್ ಟು ಮೈಸೂರು. ಹೋದಾಗ ನಾರಾಯಣ್ ಹೇಳಿದ್ದಾರೆ, ಇಲ್ಲ ಇದು ಮಾಡಿದರೆ ಒಬ್ಬ ವ್ಯಕ್ತಿ ಮಾಡಬೇಕು, ನರಸಿಂಹನ್ ಅಂತ ಬೆಂಗಳೂರಲ್ಲಿ, ನೀವು ಹೋಗಿ ಅವ್ರನ್ನ ಮೀಟ್ ಮಾಡಿ. ದೂರದರ್ಶನ್ ಡೈರೆಕ್ಟರ್ ಸೈಡ್ ಇಲ್ಲ, ನಾರಾಯಣ್ ದೂರದರ್ಶನ್ ಚೀಫ್ಗೆ ಹೇಳಿದರು, ಇಲ್ಲ ನೀವು ಬೆಂಗಳೂರಿಗೆ ಹೋಗಿ ಮಾತಾಡಿ ನರಸಿಂಹನ್. ಸೊ ಬಂದರು ನಮ್ಮ ತಂದೆ ಹತ್ರ, ಬಂದು ಇಲ್ಲ ಈ ಥರ ಪ್ರಪೋಸಲ್ ಮಾಡಬೇಕು. ಸ್ವಲ್ಪ ಹೇಳಿದ್ರು, ನಾವು ಮಾಡೋದಾದ್ರೆ ನಾನು ಮಾಡ್ತೀನಿ, ನಿಮ್ಮ ಮಾಧ್ಯಮ ಇರೋದು ದೂರದರ್ಶನ, ಬಂದು ಅದ್ರಲ್ಲಿ ಟೆಲಿಕಾಸ್ಟ್ ಮಾಡಿಕೊಡಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ. ಅಲ್ಲ ನೀವು ಕರ್ನಾಟಕದಲ್ಲಿ ಇದ್ದು ಹಿಂದಿ ಹೆಂಗೆ ಮಾಡ್ತೀರಾ? ಫಸ್ಟ್ ಕ್ವಶನ್ ಎಲ್ಲರೂ ನಾರ್ಮಲಾಗಿ. ಅದು ಟಿಪಿಕಲ್ ಆ್ಯಟಿಟ್ಯೂಡ್ ಹೆಂಗಂದರೆ ಹಿಂದಿಯಲ್ಲಿ ಹೇಳ್ತಾರೆ, ಆಪ್ ಮದ್ರಾಸಿಯೇ ಅಂತ. ನಾವು ಹೇಳಿದ ಕರ್ನಾಟಕದವರು, ಬೆಂಗಳೂರವರು, ನಮಗಿದೆ ಆ ಕಲೆ ಇದೆ ಮಾಡೋಕ್ಕೆ, ನಮ್ಗೆ ಕಾನ್ಫಿಡೆನ್ಸ್ ಇದೆ. ಆವಾಗಲೂ ಅಷ್ಟೇ, ನಮ್ಮಪ್ಪ ಇಲ್ಲದಷ್ಟೇ, ಶಂಕರ್ ನಮ್ಮ ಅದೇ, ದಟ್ಸ್ ವೇರ್ ದ ಕಾಂಬಿನೇಷನ್ ಕ್ಲಿಕ್. ಅದೇ ಹೇಳ್ತೀನಿ, ನಮ್ಮ ಮಾಲ್ಗುಡಿ ಆಗಿದ್ದು ರೈಟ್ ಟೈಮ್, ರೈಟ್ ಪ್ಲೇಸ್, ರೈಟ್ ಪೀಪಲ್. ಕೂಡು ಬಂದಿದ್ದು, ಆ ಥರ ಕೂಡು ಬಂದು ಭಾಳ ಕಷ್ಟ. ಅದು ಎಲ್ಲೋ ಆಗಿದೆ, ಅದು ಯಾರೋ ದೇವರ ಇಚ್ಛೆ ಇರಬೇಕು, ಆ ಥರ ನಾವೆಲ್ಲ ಕೂಡು ಬಂದಿರೋದು. ವೆರಿ ಪ್ರಾಪರ್ಲಿ ಸಿಂಕ್ಡ್ ಎಲ್ಲ, ಎವ್ರಿ ಡಿಪಾರ್ಟ್ಮೆಂಟ್ ವಾಸ್ ಸೋ ಬ್ಯೂಟಿಫುಲ್ ಇಡ. ಆ್ಯಂಡ್ ಶಂಕರ್ ಒಪ್ಕೊಂಡಿದ್ದು. ಅಲ್ಲಿ ಸರ್ ಮುಂದಕ್ಕೆ ಹೇಳಿ ಸರ್. ಸೊ ಮಾಲ್ಗುಡಿ ಮಾಡಬೇಕು. ಸೊ ಡೈರೆಕ್ಟರ್ ಯಾರು? ಸೊ ಸುಮಾರು ಜನ ಬಾಂಬೆಯಿಂದ ತರಿಸಿ, ಹಿಂದಿ ಇಲ್ಲ ಆಗಲ್ಲ, ಯಾರೂ ಮಾಡೋಕ್ಕಾಗಲ್ಲ. ಅಪ್ಪ ಇಲ್ಲ, ಯಾಕೆ ಮಾಡೋಕ್ಕಾಗಲ್ಲ, ಮಾಡ್ಬೋದು, ಇಲ್ಲೇ ಹುಡ್ಕೋಣ, ಟ್ಯಾಲೆಂಟ್ ಇದೆ. ಅಂದರೆ ಬಿಫೋರ್ ಶಂಕರ್ನಾಗ ಬೇರೆ ಪ್ರಪೋಸಲ್ ಹೋಗಿದ್ದ? ಇಲ್ಲ, ಯಾರಿಗೂ ಡೈರೆಕ್ಟಾಗಿ ಮಾತಾಡಿ ಈ ಥರ ನೀವೇ ಮಾಡಿ ಅಂತ ಯಾರಿಗೂ ಹೇಳಿರಲಿಲ್ಲ. ಅಪ್ಪನೇ ಹುಡುಕ್ತೀನಿ ನಾನು. ಸೊ ಅನಂತ್ ಆ್ಯಂಡ್ ಅಪ್ಪ ಅವರು ಅಗೇನ್ ಒಳ್ಳೆ ಫ್ರೆಂಡ್ಸ್. ಓಕೆ. ಅನಂತ್ನಾಗ ನಮ್ಮಪ್ಪ ಒಳ್ಳೆ ಪರಿಚಯ. VN ಸುಬ್ಬರಾವ್ ಅಂತ ಒಬ್ಬರು ವೆರಿ ಫೇಮಸ್ ಫಿಲ್ಮ್ ಎಡಿಟರ್ ಇತ್ತು, ಅವ್ರ ಮೂಲಕ ಅನಂತ್ ಫ್ರೆಂಡ್ಶಿಪ್ ಆಗಿ. ಸೊ ಅನಂತ್ ಹತ್ರನೂ ಮಾತಾಡಿದ್ರು ಒಂದು ಸಲ, ಸೊ ಯಾಕೆ ನಿನ್ನ ತಮ್ಮ ಟ್ಯಾಲೆಂಟ್ ಇದೆಯಲ್ಲ, ಯಾಕೆ ಮಾಡಬಾರ್ದು? ಸೊ ದಿ ಪ್ರಪೋಸಲ್ ವೆಂಟ್ ಟು ಅನಂತ್. ಅನಂತ್ ಆ್ಯಂಡ್ ಅಪ್ಪ ಡಿಸ್ಕಸ್ಡ್. ಓಕೆ. ಸೆಡ್ ಕಾಲ್ ಶಂಕರ್, ಮಾತಾಡೋಣ. ಸೊ ದಟ್ಸ್ ವೇರ್ ಶಂಕರ್ನಾಗ್ ಆ್ಯಂಡ್ ಮಾಲ್ಗುಡಿ ಆಲ್ ಸ್ಟಾರ್ಟೆಡ್ ವಿತ್ ಮೈ ಫಾದರ್. ಓಕೆ. ಸೊ ಶಂಕರ್ ಅವ್ರಿಗೆ ಅನಂತ್ ಕಡೆಯಿಂದ ಕಾಲ್ ಆಗುತ್ತೆ, ಬಾಯಿ ಮಾತಾಡುವಂತ? ಇಲ್ಲ, ಅಂದರೆ ಅನಂತ್ ಹೇಳಿದ್ದಾರೆ ಅದಕ್ಕೆ, ಇದು ಒಳ್ಳೆ ಪ್ರಾಜೆಕ್ಟ್, ಇದು ಇಂಟರ್ನ್ಯಾಷನಲ್ ಫೇಮ್ ಬರುತ್ತೆ, ಮಾಡು. ಇದು ಅನಂತ್ ಶಂಕರ್ ಬೈ ಹಿಮ್ಸೆಲ್ಫ್ ವಾಸ್ ಅ ಸೂಪರ್ ಸ್ಟಾರ್. ಆ ಟೈಮ್ he was superstar. He was a superstar. But my father believed that more than being a star, he was an excellent technician. And he was always ahead of time by 20 years, 25 years. Adu ನಮ್ಮ ಅಪ್ಪ had recognized and said that if at all somebody could do this product, well, it was only Shankar. Oh.
ಇಟ್ ವಾಸ್ ಈ ಹ್ಯಾಡ್ ನಮ್ಮ ತಂದೆ ಮನಸ್ಸಲ್ಲಿ ಬಂದ್ಬಿಟ್ಟಿತ್ತು. ಬಟ್ ಇದು ಯಾರಾದರೂ ಮಾಡೋದಾಗಿದ್ದರೆ ಇದು ಶಂಕರ್ ಮಾಡಬೇಕು. ಹಿ ವಾಸ್ ವೆರಿ ಕ್ಲಿಯರ್. ಸೊ ಲಕ್ಲಿ ಶಂಕರ್ ಒಪ್ಕೊಂಡ್ರು. ಆ್ಯಂಡ್ ದೆನ್ ದರ್ ವಾಸ್ ನೋ ಲುಕಿಂಗ್ ಬ್ಯಾಕ್. ಓಕೆ. ಸೊ ಶಂಕರ್ ಒನ್ ಇದಕ್ಕೆ ಒಪ್ಕೊಂಡ್ರ ಅಥವಾ ಸೀರಿಯಲ್ ಅನ್ನೋ ಕಾರಣ ರಿಜೆಕ್ಟ್ ಮಾಡಿದ್ರ ಅಥವಾ ಇಲ್ಲ ಆರ್ ಕೆ ನಾರಾಯಣು ಹಿಂದಿ ಇಂಗ್ಲೀಷ್ ಅನ್ನೋ ಕಾರಣ ಒಪ್ಕೊಂಡ್ರ, ಹೇಗಿತ್ತು? ಇಲ್ಲ, ಏನು ಆ ಥರ ಏನಿಲ್ಲ. ಅದೇ ಕಾಮನ್ ಡಿಸ್ಕಷನ್ ಇತ್ತು, ಏನು ಮಾಡಬೇಕು, ಹಿಂಗೆ ಎಷ್ಟು ಎಪಿಸೋಡ್ ಮಾಡಬೇಕು, ಹಿಂಗೆ ಮಾಡಬೇಕು, ಆ್ಯಂಡ್ ಯಾವ ಮಾಧ್ಯಮದಲ್ಲಿ ಹಿಂಗೆ ಬರಬೇಕು, ಅಂದರೆ ಇನ್ ದ ಸೆನ್ಸ್ ಯಾವ ಇದ್ರಲ್ಲಿ ಮಾಡಬೇಕು ಅಂತ. ಸೊ ದೇ ಹ್ಯಾಡ್ ದರ್ ಓನ್ ಡಿಸ್ಕಷನ್ಸ್. ಸೊ ಅವಾಗ ನಾವು ವುಡ್ಲೆಂಡ್ಸಲ್ಲಿ ರೂಮ್ ಹಾಕ್ಕೊಂಡಿದ್ವಿ, ಕಾಟೇಜ್, ಬ್ಯಾಂಗ್ಳೂರು. ಅಲ್ಲಿ ಪ್ರೀ ಪ್ರೊಡಕ್ಷನ್ಗೆಲ್ಲ. ಸೊ ಇಟ್ ವಾಸ್ ವೆರಿ ಕ್ಲಿಯರ್. ಒನ್ಸ್ ಶಂಕರ್ ಎಟ್ ಸೆಟ್ ಎಸ್ ನಾನು ಮಾಡ್ತೀನಿ ಅಂದರೆ ಅಪ್ಪ ಟೋಳಿ ವೆರಿ ಕ್ಲಿಯರ್ಲಿ, ಇಟ್ ಈಸ್ ಯೋರ್ ಸೆಲೆಕ್ಷನ್ ಫಾರ್ ದ ಎಂಟೈರ್ ಟೀಮ್, ಇನ್ಕ್ಲೂಡಿಂಗ್ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್. I will not involve, except that from our end we would recommend that Mr. S. Ramchandra, cameraman, because our Ramchandra had always worked with Appa. ಬ್ಯಾಂಕರ್ ಮಾರ್ಗಯ್ಯ ಎಲ್ಲ ಬಂಗಾರ ಜಿಂಕೆ, ದಂಗೆದ ಮಕ್ಕಳಿಂದ ಹಿಡಿದು ಎಲ್ಲ ರಾಮಚಂದ್ರ, ಎಸ್ ರಾಮಚಂದ್ರ. ಸೊ ಅವರು ಒಂದು ಹೆಸರು ಅಪ್ಪ ಹೇಳಿದ್ರು. ಅದು ಶಂಕರ್ ತಕ್ಷಣ ಹೇಳಿದ್ರು, ಬ್ರಿಲಿಯಂಟ್ ಕ್ಯಾಮ್ರಾಮನ್ ಸರ್, ಮಾತಾಡೋಕೆ ಸೂಪರ್ ಕ್ಯಾಮ್ರಾಮನ್, ಇಸ್ ನೋ ಡೌಟ್. ಅದು ಬಿಟ್ಟು ಮೈ ಫಾದರ್ ಅವ್ರ ನನ್ ಆಫ್ ಅಸ್ ಎವರ್ ಇಂಟರ್ಫಿಯರ್ಡ್ ಇನ್ ಸೆಲೆಕ್ಷನ್. ನನ್ನ ಕಡೆಯಿಂದ ಇವಾಗ ಐ ವಾಸ್ ಇನ್ ಚಾರ್ಜ್ ಆಫ್ ಪ್ರೊಡಕ್ಷನ್ ನಂದು ಫೈನಾನ್ಸ್ ಆ್ಯಂಡ್ ಪ್ರೊಡಕ್ಷನ್ ಅಂತಿತ್ತು. ನನ್ನ ಕಡೆಯಿಂದ ನಾನು ವೆಂಕಿ, ಬಿಕಾಸ್ ವೆಂಕಿ ವಾಸ್ ಮೈ ಬ್ಯಾಚ್ಮೇಟ್, CA ಚಾರ್ಟರ್ಡ್ ಅಕೌಂಟೆಂಟ್, ಆ್ಯಂಡ್ ಹಿ ಹ್ಯಾಡ್ ಫಿನಿಶ್ಡ್. ಆ್ಯಂಡ್ ಹಿ ಹ್ಯಾಡ್ ಆಲ್ಸೋ ಇಂಟ್ರೆಸ್ಟ್ ಇನ್ ಸ್ಟೇಜ್. ಅವನು ಮಾಡಿದ್ದ, ಅವನಿಗೂ ಇಂಟ್ರೆಸ್ಟ್ ಇತ್ತು. ನಮ್ಮ ಅಪ್ಪ ಕರೆದಾಗ ಅವನಿಲ್ಲ ಅಂತ ಹೇಳೋಕ್ಕಾಗಲಿಲ್ಲ, ಬಾರೋ. ಆ್ಯಂಡ್ ಸುಮಾರು ಕೆಲಸ ಮಾಡೋದು ವೆಂಕಿ ನಮಗಂತಲ್ಲಿ, ಸುಮಾರು ಕೆಲಸ ಮಾಡೋದು. ನಿಮಗೆ ಒಂದು ಡೌಟ್ ಇರಲಿಲ್ವಾ, ಇಡೀ ಬರೀ ಸೌತ್ ಇಂಡಿಯಾ ಎಸ್ಪೆಷಲಿ ಕನ್ನಡದವ್ರು ಸೇರಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಕೂಡ ಮಾಡಿದರೆ ಮಾಡೋಕ್ಕಾಗುತ್ತಾ ಇಲ್ವಾ? ಡೌಟ್ ಇಲ್ಲ, ಖಂಡಿತ ಇಲ್ಲ. ಕಾನ್ಫಿಡೆನ್ಸ್ ಇತ್ತು, ಮಾಡೇ ಮಾಡ್ತೀನಿ ಅಂತ. ನಮ್ಮಲ್ಲಿ ಬಂದ್ಬಿಟ್ಟಿತ್ತು ಅದು. ಆ್ಯಂಡ್ ನಮ್ಮ ಅಪ್ಪನಿಗೆ ಒಂದು ಸಲ ಹೇಳಿದ್ನಲ್ಲ, ನಮ್ಮ ಅಪ್ಪನಿಗೇನೋ ಒಂದು ಸಲ ಮನ್ಸಿಗೆ ಬಂದಿದ್ದತ್ತೆ, ಅದರಲ್ಲಿ ಇದರ್ ಇಸ್ ನೋ ಲುಕಿಂಗ್ ಬ್ಯಾಕ್. ಖಂಡಿತ ಎಸ್, ಮಾಡೇ ಮಾಡ್ತೀವಿ, ಏನದಕ್ಕೆ ವಿಲ್ ಡೂ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್, ದೊಡ್ಡದಾಗಿ ಮಾಡೋಣ ಚೆನ್ನಾಗಿ. ಆ್ಯಂಡ್ ವಿತ್ ದ ಆ್ಯಟಿಟ್ಯೂಡ್ ಆಫ್ ಶಂಕರ್ ವಿಚ್ ವಾಸ್ ಅಮೇಝಿಂಗ್. ಆ ವ್ಯಕ್ತಿ ಹತ್ರ ಇಲ್ಲ ಅಂತ ಏನೂ ಇಲ್ಲವೇ ಇಲ್ಲ. ಎನಿಥಿಂಗ್ ಈಸ್ ಪಾಸಿಬಲ್. ಯಾಕೆ ಸರ್ ಮಾಡೋಕ್ಕಾಗಲ್ಲ, ಮಾಡೋದು. ಅದೇ ಹೇಳಿದ್ನಲ್ಲ, ಅದು ಆ ಥರ ಕೂಡು ಬಂದಿದ್ದು ಭಾಳ ರೇರ್ ರೀ. ಆ ಥರ ರೈಟ್ ಟೈಮ್, ರೈಟ್ ಪ್ಲೇಸ್, ರೈಟ್ ಜನ. ಆ್ಯಂಡ್ ನಮ್ಮಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ನಾನು ಪ್ರೊಡ್ಯೂಸರ್ ಮಗ, ಸೊ ನನಗೆ ಸಪ್ರೇಟ್ ಜಾಗ, ಇವರು ಊಟ ಅದು ಅದು ಇಲ್ಲವೇ ಇಲ್ಲ. ಶಂಕರ್ ಸ್ಟಾರು, ಡೈರೆಕ್ಟ್ರು ಸಪ್ರೇಟ್. ನಮ್ಮಲ್ಲಿ ಅದರಲ್ಲಿ ಅಮ್ಮಪ್ಪ ಅಲ್ಲಿ ಎಲ್ಲರೂ ಹೇಳೋರು, 50 ರೂಪಾಯಿ ಆಗಿಲ್ಲ ಕಾಲದಲ್ಲಿ ಅಕ್ಕಿ ಡೈರೆಕ್ಟರ್ ಊಟ ಮಾಡ್ತಾನೆ, ಲೈಟ್ ಬಾಯ್ನೂ ಅದೇ, ನೋ ಚೇಂಜ್. ನಮ್ಮಲ್ಲೇ ಕುಕ್, ನೋ ಡಿಪೆಂಡೆನ್ಸ್ ಆನ್. ರಂಗಪ್ಪ ಅಂತ ಒಬ್ಬ ಇದ್ದ, ಅಮೇಝಿಂಗ್ ಫೆಲೋ. ಆ್ಯಂಡ್ ಇವತ್ತು 50 ಜನ ಊಟ, ನಾಳೆ ಸಾಯಂಕಾಲ 100 ಜನ ಆಯ್ತಾನ ಮಾಡೋಣ, ಆ ಥರ ಆ್ಯಟಿಟ್ಯೂಡ್. ನೋ ಇಲ್ಲ ಅಂತ. ದಿಸ್ ಟೀಮ್ ವಾಸ್ ಲೈಕ್ ದಟ್. ಆ್ಯಂಡ್ ಎಲ್ಲ ಕೂಡು ಬಂದಿದ್ದು ಒಟ್ಟಿಗೆ, ಇಟ್ ವಾಸ್ ಅಮೇಝಿಂಗ್. ಅಂತ ಚಿಕ್ಕೂರು ಆಗುಂಬೆ, ಸುಮಾರು ಜನ ಹೇಳಿದ್ದಾರೆ ನನಗೆ, ಏನೂ ಇಲ್ಲ. ಆಗುಂಬೆ, ಸಿ ಇಫ್ ಯು ರೀಡ್ ನಾರಾಯಣ್ ಸ್ಟೋರೀಸ್, ವಿಚ್ ಇಸ್ ಲಾಟ್ ಆಫ್ ಇಟ್ ವಾಸ್ ಪ್ರೀ ಇಂಡಿಪೆಂಡೆನ್ಸ್. ನಿಯಾನ್ ಲೈಟ್ಸ್ ಇಲ್ಲ, ಫ್ಲ್ಯಾಶಿ ಬೋರ್ಡ್ಸ್ ಇಲ್ಲ, ಟ್ರಾಫಿಕ್ ಇಲ್ಲ. ಇದಕ್ಕಿಂತ ಬೇರೆ ಟೆಂಪಲ್ ಇದೆ, ಪಂಚಾಯತಿ ಕಟ್ಟೆ ಇದೆ, ಅದಕ್ಕಿಂತ ಊರು ಯು ಕೆನಾಟ್ ಡ್ರೀಮ್. How was the hunting of the location, the process? Process was, to my knowledge, I think initially father and Shankar went to Koppa. Koppa ಅಲ್ಲಿ ಬ್ಯಾಂಕರ್ ಮಾರ್ಗೆ ಮಾಡಿದ್ವಿ. ಕೊಪ್ಪ, ಚಿಕ್ಕಮಂಗ್ಳೂರು ಕೊಪ್ಪ, ಅಲ್ಲೇ ಮಾಡಿದ್ವಿ. ಇಡೀ ಬ್ಯಾಂಕರ್ ಮಾರ್ಗೆ ಶಾರ್ಟ್ ಇನ್ ಕೊಪ್ಪ. ಸೊ ಹೋಗಿದ್ದಾರೆ ಕೊಪ್ಪಕ್ಕೆ. ಹೋದರೆ ಕಮರ್ಷಿಯಲೈಸ್ ಫುಲ್ಲಿ ಚೇಂಜ್. ಎಲ್ಲ ನಿಯಾನ್ ಲೈಟ್ಸು, ಅದು ಇದು ಫ್ಲ್ಯಾಶಿ, ಇದು ಹಾರ್ನ್, ಏರ್ ಹಾರ್ನ್, ಕಚ ಟ್ರಾಫಿಕ್. ಇಬ್ಬರು ಹೆಂಗಪ್ಪ ಇದು. ಸರಿ, ಸಾಯಂಕಾಲ ಸನ್ಸೆಟ್ ಪಾಯಿಂಟ್ ನೋಡೋಣ ಆಗುಂಬೆ, ಸುಮ್ಮನೆ ಒಂದು ವಿಸಿಟ್ ನೋಡೋಣ, ಅಲ್ಲೇ ಇದ್ದು ಬಿಡೋಣ ಬೇಕಾದ್ರೆ, ಐವಿ ಇದೆ ಒಂದು. ಇದ್ದಿದ್ದಾರೆ ಬೆಳಗ್ಗೆ ಇದ್ದು, ಏನು ಹುಡುಕ್ತಾ ಇದ್ವಿ, ಇದೇ ಆಗುಂಬೆ, ಇದೇ ಮಾಲ್ಗುಡಿ, ಎಲ್ಲ ನಡ್ಕೊಂಡು ಹೋಗಿದ್ದಾರೆ ಸುತ್ತ. Oh, it was an accident. Accidentally it was. It was just, this is what my father used to tell me.
ದಟ್ ಬೆಳಗ್ಗೆ ಎದ್ದು ನೋಡಿದ್ವಿ ಕಣೋ, ಒಂದು ಮಂಜಿತ್ತು, ಸ್ವಲ್ಪ ಕ್ಲಿಯರ್ ಆದಮೇಲೆ ನಡ್ಕೊಂಡು ಹೋದ್ವಿ ಕೆಳಗೆ. ಶಂಕರ್ ನಾನು ನೋಡಿದ್ವಿ, ಮುಖ ನೋಡಿ ಏನು ಹುಡುಕ್ತಾ ಇದ್ವಿ, ಬಂದಾಯ್ತಲ್ಲ ಮಾಲ್ಗುಡಿ, ಇದಕ್ಕಿಂತ ಬೇಕಾ ಹಾಗೆ ಬಂದಿದ್ದು. ಪ್ಲಸ್ ಬಂದು ಶಂಕರು ನಮ್ಮಪ್ಪ ಜಾಸ್ತಿ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಏನೂ ಜಾಸ್ತಿ ಹೇಳಿಲ್ಲ, ಎಷ್ಟೇ ಹೇಳಿದ್ದು ಅಲ್ಲೇ ಶೂಟ್ ಮಾಡ್ತೀವಿ ಕಣೋ ಅಂದ್ಬಿಟ್ಟು, ರೆಸ್ಟ್ ನಿಮ್ಮದು ಅಂತ. ನಾನು ರಮೇಶ್ ಭಟ್ ಆವಾಗಲೇ ಅಸೋಸಿಯೇಟ್ ಜಾಯ್ನ್ ಆಗಿದ್ದು ಟೀಮಲ್ಲಿ. ನಾನು ರಮೇಶ್ ಭಟ್ ಹೋದ್ವಿ ಒಂದು ರೇಖಿ ಥರ, ನೋಡೋಣ ಏನಿದೆ ಅಂತ. ಏನು ಇಲ್ಲ, ವಾಸ ಮಾಡೋಕ್ಕೆ ರಮೇಶ್ ಭಟ ನಾನು ಮುಖ ನೋಡ್ಕೊಂಡ್ವಿ. ಎಷ್ಟು ಚೆನ್ನಾಗಿ ಎಲ್ಲೋ ವಾಸ ಮಾಡ್ತೀವಿ ನಾವು ಹೆಂಗೋ ಅಂತ, ಬಾರ ನೋಡೋಣ. ಹಿಂಗೆ ಮನೆ ಹೋಗೋದು, ಯಾರೋ ಮನೆಗೆ ಹೋಗೋದು, ಹೋಗಿ ಮುಂದುಗಡೆ ಜಗಲಿ, ಎಲ್ಲ ಮನೆ ಜಗಲಿ, ಪಕ್ಕಲ್ಲಿ ರೂಮ್ ಅಷ್ಟೇ, 2 ರೂಮ್ ತಗೋ, ಜಗಲಿಲೆಲ್ಲ ಮಲ್ಗೋಣ ಅಷ್ಟೇ. ಬಟ್ ಬೇಸಿಕ್ ಫೆಸಿಲಿಟೀಸ್ ಏನೇನು ಬೇಕೋ ಇನ್ಕ್ಲೂಡಿಂಗ್ ಬಿಲ್ಡಿಂಗ್ ಟೆಂಪ್ರರಿ ಟಾಯ್ಲೆಟ್ಸ್ ಅದನ್ನು ಮಾಡಿದ್ವಿ ಹೈಜೀನಿಕ್ ಆಗಿ. ಆ್ಯಂಡ್ ಎಲ್ಲರಿಗೂ ಬೆಳಗ್ಗೆ ವಿ ಹ್ಯಾಡ್ ಒನ್ ಟೀಮ್ ಆಫ್ ಲೋಕಲ್ ಬಾಯ್ಸ್ ವೇರ್ ವಿ ಗೇವ್ ದಮ್ ಲಾಟ್ ಆಫ್ ಎಂಪ್ಲಾಯ್ಮೆಂಟ್ ಹುಡುಗರಿಗೆ. ಎಲ್ಲರಿಗೂ ಏನಂದರೆ ಕೆಲಸ ಬೆಳಗ್ಗೆ 3:30-4 ಗಂಟೆಗೆ ಎದ್ದು 200 ಲೀಟ್ರ್ ಕ್ಯಾನ್ಸಲ್ಲಿ ನೀರು ತುಂಬಿಸಿ ಒಲೆ ಹಾಕೋದು, ಬಿಸಿ ಮಾಡೋದು. ಸೊ ಎಲ್ಲರಿಗೂ ಬಿಸಿನೀರು ಸ್ನಾನಕ್ಕೆ. ಅಂಥ ಕಡೆನೂ ನಾವು 100-150 ಜನ ಇದ್ದರೂ ಅಷ್ಟು ಜನಕ್ಕೆ ಇರಬೇಕು, ಎಲ್ರಿಗೂ ಇರಬೇಕು. ಟಾಯ್ಲೆಟ್ಸ್ ಎಲ್ಲ ದಿನಾಗಲೂ ಫ್ಲಶ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಬೇಸಿಕ್ ಏನೇನು ಬೇಕೋ. ಬಟ್ ಫ್ಯಾನ್ ಬೇಕು, 5 ಸ್ಟಾರ್ ಇಲ್ಲ ಇಲ್ಲ, ಬೇಸಿಕ್ಸ್ ಎಲ್ಲ ಕ್ಲೀನ್ ನೀಟ್ ಆ್ಯಂಡ್ ಮೋಸ್ಟ್ ಹೈಜೀನಿಕ್ ಟಾಪ್ ಲೆವೆಲ್ ಊಟ. ಅದನ್ನು ಮಾತ್ರ ನೋ ಕಾಂಪ್ರಮೈಸ್. ಸೆಲ್ಫ್ ಮೇಡ್ ರಂಗಪ್ಪ ಅಡುಗೆ, ನಮ್ಮ ರಂಗಪ್ಪ ಅಷ್ಟೇ. ಅಲ್ಲಿ ಒಂದು ದೊಡ್ಡ ಹಳೆಯ ಚೌಲ್ಟ್ರಿ ಇತ್ತು, ಸದ್ಯಕ್ಕೆ ಪಾಳು ಬಿದ್ದಿತ್ತು. ಸೊ ಪಂಚಾಯತ್ನ ಕೇಳಿದ್ವಿ, ಅವ್ರು ಏನೋ ರಿಪೇರಿಗೆಲ್ಲ ಮಾಡಿ ಹೆಂಚೆಲ್ಲ ಹೋಗಿದೆ, ಸರಿ ಮಾಡಿಕೊಡಿ ಪ್ಲಸ್ ಏನೋ ಡೊನೇಷನ್ ಕೊಡಿ ಪಂಚಾಯತ್ ಕೊಡೋಣ. ಸೊ ನಾವೇ ರಿಪೇರಿ ಮಾಡಿ ಅದನ್ನು ಉಪಯೋಗಿಸ್ಕೊಂಡು ಆ ಜಾಗದಲ್ಲಿ ಸುಮಾರು 200 ಜನ ಮಲಗ್ಬೋದು, ಅಷ್ಟು ದೊಡ್ಡ ಜಾಗ ಆಯಿತು ಹಳೇದು. ಸೊ ರಂಗಪ್ಪನಿಗೆ ಅಡಿಯೋನು ಪರ್ಫೆಕ್ಟ್. ಸೊ ನಮಗೂ ಇಟ್ ಮೇಕ್ ಸೆನ್ಸು ಅಲ್ಲೇ. ಪ್ಲಸ್ ಸುಮಾರು ಸಣ್ಣ ಮನೆಗಳಲ್ಲಿ ಅಥವಾ ಒಂದು ಪ್ರವಾಸ ಮಂದಿರ ಇತ್ತು ದೊಡ್ಡದು, ಇನ್ನೊಂದಿತ್ತು ಅಡಿಷ್ನಲ್, ಅಲ್ಲಿ ನಮ್ಮ ಯೂನಿಟ್ ಅವ್ರಿಗೆ, ಅವ್ರು ಎಲ್ಲರಿಗೂ ಜಾಗ ಬೇಕಲ್ಲ ಮಲಗಕ್ಕೆ. ಸೊ ಪ್ಲಸ್ ನಾವು ನಮ್ಮ ಯೂನಿಟರೇ ನಾವೇ 100-120 ಜನ ಅಷ್ಟಿದ್ವಿ. ಯೂನಿಟ್ಟು, ಬಾಯ್ಸು, ಪ್ರೊಡಕ್ಷನ್ ಹುಡುಗರು, ಆರ್ಟು, ಎಲ್ಲ ಡಿಪಾರ್ಟ್ಮೆಂಟ್, ಕಾಸ್ಟ್ಯೂಮ್ಸ್, 120 ಜನ. ಇಟ್ ಇಸ್ ಬಿಗ್ಗರ್ ದನ್ ಎ ಸಿನಿಮಾ. ಅಷ್ಟಿದ್ವಿ. ಆರ್ಟಿಸ್ಟ್, ಜೂನಿಯರ್ಸ್ ಅಂತಲ್ಲ, ಅವರೆಲ್ಲ ಸ್ಟೇಜ್ ಅವರು ಪಾಪ, ಭಾಳ ಒಳ್ಳೆ ಸ್ಟೇಜಿಂದ ಬಂದವರು. ಸೊ ಜೂನಿಯರ್ಸ್ ಅಂತ ಹೇಳೋದು ತಪ್ಪು. ಇವರು ಆರ್ಟಿಸ್ಟ್, ಅವ್ರಿಗೂ ಅಷ್ಟೇ 20-25 ಜನ. ಅವ್ರನ್ನ ದಿನಾಗಲೂ ನಮ್ಮ ಜೊತೆಗೆ ಇರೋರು. ಸೊ ಎಲ್ಲರಿಗೂ ಕಂಫರ್ಟ್ ಬೇಕಲ್ಲ. ಎಂತ ಯಾವುದೋ ಒಂದು ಕಡೆ ಹೋಗಿದ್ವಿ ಅಂತ ಬಿಟ್ಬಿಡೋಕ್ಕಾಗಲ್ಲ. ಸೊ ಮಾಡಿದ್ದು ಕಷ್ಟ ಇತ್ತು, ಭಾಳ ಕಷ್ಟ ಇತ್ತು, ಬಟ್ ಮಾಡಿದ್ವಿ. ಆ್ಯಂಡ್ ನಮಗೆ ಅದಕ್ಕೆ ಎಷ್ಟೋ ಜನ ಹುಡುಗರು ನಮ್ಗೆ ಹೇಳೋರು, ಯೂನಿಟ್ ಅವರಲ್ಲ, ಸರ್ ಇದೇನು ಸರ್ ಇದು ಮಾಲ್ಗುಡಿ ಡೇಸ್ ಅಂತ ಯಾಕೆ ಸರ್ ಕರೀತೀರ? ಯಾಕಪ್ಪ ಮಾಲ್ಗುಡಿ ನೈಟ್ಸ್ ಅಂತ ಕರೀರಿ ಸರ್, ರಾತ್ರಿ ಎಲ್ಲ ಚಸ್ತೀರ ಸರ್ ನೀವು, 3 ಗಂಟೆ ಆದರೂ ಮಲಗಕ್ಕೆ ಬಿಡೋದಿಲ್ಲ. ಶಂಕರ್ನಾಗ್ ಸರ್ ಈ ಥರ ಬೆಳಗಿನ ಜಾವ 3 ಗಂಟೆಗೆ ಎಷ್ಟೋ ಸಲ ಆಗಿದೆ. ಶಂಕರ 3 ಗಂಟೆಗೆ ಪ್ಯಾಕಪ್ ಅಂತ ಹೇಳಿ, ಸೊ ನಾವು ಪ್ರೊಡಕ್ಷನ್ ಕಡೆಯಿಂದ ಹೋಗಿ ಕೇಳಬೇಕಲ್ಲ, ಬೆಳಗ್ಗೆ ಎಲ್ಲಿ ಸರ್, ನೆಕ್ಸ್ಟ್ ಯಾವಾಗ, ಎಷ್ಟೊತ್ತು, 6 ಗಂಟೆ ಫಸ್ಟ್ ಶಾಟ್ ಅಷ್ಟೇ. ಹೋಗ್ತಾ ಇರೋದು. ನಾನು ವೆಂಕಿ ಜಗ್ಗ ಎಲ್ಲ ಮುಖ ಮಾಡಿ ನೋಡ್ಬೋದು, ಏನೋ ಎಲ್ಲೋ ನಿದ್ದೆ ಹೆಂಗೆ ಮಾಡೋದು ಮಾಡ್ತಾಯಿದ್ವಿ. ಶಂಕರ್ ಬರ್ತಿರೋ ಆನ್ ದ ಡಾಟ್. ಆ ಮನುಷ್ಯನ ಎಲ್ಲಿಂದ ದೇವರು ಅವ್ರಿಗೆ ಯಾವ ಥರ ಎನರ್ಜಿ ಕೊಟ್ಟರು ಹಿಂಗೂ. ಪ್ಲಸ್ ಫಾಸ್ಟ್ ಥಿಂಕಿಂಗ್ ಬ್ರೈನ್, ಚಕ ಅಂತ. ಅದೇ ಹೇಳಿದ್ನಲ್ಲ, ಅದೇ ಥರ ಎಲ್ಲರೂ ಟೀಮಲ್ಲಿ. ಶಂಕರ ಹೇಳೋರು, ನಾಳೆ ಆನೆ ಬೇಕು. ಎಲ್ಲಿಂದಪ್ಪ ಆನೆ ಬೇಕು? ಆಯ್ತು ಮಾಡೋಣ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗೋದು, ಪರ್ಮಿಷನ್ ಹೋಗು, ಅದು ಹೋಗು, ಏನೋ ಮಾಡಿ ತರ್ಬೇಕು, ಮಾಡ್ತಾಯಿದ್ವಿ. ಇವಾಗ ಇನ್ನೊಬ್ಬರು ಐ ಥಿಂಕ್ ರಮೇಶ್ ಭಟ್ ಹೇಳಿದ್ರು, ಕತ್ತೆ ಇಲ್ಲ ತೊಂಬಲ್ಲಿ, ಶಿವಮೊಗ್ಗ ತೊಂಬಲ್ಲಿ. ಹಾಂ, ಅಲ್ಲೇ ಇರುವ ನಾನು ನೋಡಿದ್ದೀನಿ ಸುಮಾರು ನೋಡಿದ್ದೀನಿ. ಪ್ಲಸ್ ನನ್ನ ಮೇನ್ ವರ್ಕಿಂಗ್ ಅಲ್ಲಿ ಹೆಂಗಿತ್ತು, ಅಪಾರ್ಟ್ ಫ್ರಮ್ ಪ್ರೊಡಕ್ಷನ್ ಆ್ಯಂಡ್ ಫೈನಾನ್ಸ್, ಈ ಲ್ಯಾಬ್ ಜೊತೆಗೆ ಇವಾಗ ಎಕ್ಸ್ಪೋಸ್ ನೆಗೆಟಿವ್ ಎಲ್ಲ ನಾವು ಶೂಟ್ ಮಾಡಿ 35 ನೆಗೆಟಿವ್.
ಅದನ್ನು ನಾವು ಪ್ರಸಾದ್ ಲ್ಯಾಬಲ್ಲಿ ಕೊಟ್ಟು ಬಿಕಾಸ್ ನಾವು ಏನು ಶೂಟ್ ಮಾಡಿದ್ದೀವಿ ಗೊತ್ತಿಲ್ಲ, ಹ್ಞೂ ಮಾನಿಟ್ರ್ ಇಲ್ಲ, ಏನಿಲ್ಲ, ಡಿಸ್ಕ್ ಥರ ಹಾಕೊಂಡು ನೋಡೋಕ್ಕೆ ಪ್ಲೇಬ್ಯಾಕ್ ಇಲ್ಲ. ಏನಿಲ್ಲ. ಕಾನ್ಫಿಡೆನ್ಸ್, ಎಲ್ಲದೂ ಕಾನ್ಫಿಡೆನ್ಸ್ ಇತ್ತು. ಅರೆ ಏನೂ ಆಗಲ್ಲ, ನೋ ಎಂಜಿ. ಸೊ ನಾನು ವಾರಕ್ಕೆ 2 ಸತಿ ರಾತ್ರಿ ಅಲ್ಲಿಂದ ಹೊರಟು ಒಂದು ಜಿಪ್ಸಿ ಗಾಡಿ ಇತ್ತು, ಅದರಲ್ಲಿ ಏನು ಶೂಟ್ ಮಾಡಿದ್ದೀವೋ ಅದನ್ನು ಹಾಕ್ಕೊಂಡು ಒಬ್ಬನೇ ರಾತ್ರಿ ಡ್ರೈವ್ ಮಾಡ್ಕೊಂಬಂದು ಬೆಳಗ್ಗೆ ಲ್ಯಾಬ್ಗೆ ಕೊಟ್ಬಿಟ್ಟು ಪೀನಿಯಲ್ಲಿ ಪ್ರಸಾದಿಗೆ ಮನೆಗೆ ಹೋಗಿ ನಿದ್ದೆ ಮಾಡಿ ನೆಕ್ಸ್ಟ್ ಡೇ ಅಲ್ಲಿಂದ ರಾತ್ರಿ ವಿತ್ ಲ್ಯಾಬ್ ರಿಪೋರ್ಟ್ ಪ್ಲಸ್ ರೇಷನ್ಸು ಅದು ಇದು ಅದು ಡೈಲಿ ನೀಡ್ಸ್. ಸೊ ನಮ್ಮಲ್ಲಿ ಗಾಂಧಿ ಬಜಾರಲ್ಲಿ ಒಬ್ಬರು ಇದ್ದು ರೇವಪ್ಪ ಅಂತ, ಅವರಿಂದನೇ ನಮ್ಮದು ರೇಷನ್ ಅಲ್ಲ, ಹಳೆಯ ಅಂಗಡಿ. ಅದು ಒಂದು ಇನ್ಸಿಡೆಂಟ್ ಆಗಿದೆ. ಅದು ಹೆಂಗಂತಂದರೆ ಶಂಕರ್ ಜೊತೆ ಒಬ್ಬಳು ರಂಗಣಿ ಅಂತ ಇದ್ದವರು, ಅವರು ಭಾಳ ಕ್ಲೋಸ್ ಫ್ರೆಂಡ್. ಅವ್ರು ಮಾಲ್ಗುಡಿ ಇನ್ವಾಲ್ವ್ ಆಗಲಿಲ್ಲ, ಬಟ್ ಅವರು ವೆರಿ ಕ್ಲೋಸ್ ಫ್ರೆಂಡ್ಸ್. ಅವ್ರು ರಂಗಣಿ ಒಂದು ಸಲ ಹೇಳಿದ್ರು, ಶಂಕರ ಇವತ್ತು ಡಬ್ಬಿಂಗ್ ಮುಗಿಸ್ಕೊಂಡು ಬರ್ತಾ ನೀನು ಹೋಗ್ತಿದ್ಯಾ, ನಾನು ಬರ್ತೀನಿ ಪಾಪ, ಅದೇ ನಾನು ಜಿಪ್ಸಿ ಅದು. ಸೊ ನನ್ನ ರಂಗಪ್ಪ ಅಡುಗೆ ಅವನು ಹೇಳಿದ್ದ, ಸರ್ ರಿಫೈನ್ಡ್ ಆಯಿಲ್ ಮುಗ್ದೋಗಿದೆ ಡಬ್ಬ, ಸ್ವಲ್ಪ ಗಾಡೀಲಿ ಹಾಕ್ಕೊಂಬನ್ನಿ. ಆಯ್ತಪ್ಪ ಅಂತ. ಸೊ 4 ಡಬ್ಬ ಹಿಂದೆ ಹಾಕಿದ್ದು. ಸಂಕೇತ ಹೋದ್ವಿ, ಶಂಕರ್ ಡಬ್ಬಿಂಗ್ ಮಾಡ್ತಾಯಿದ್ರು. ಮುಗೀತು 11ವರೆಗೆ ಶಂಕರ ಹೇಳಿದ್ದು, ಹಿಂದುಗಡೆ ಜಾಗ ಇದೆಯಾ, ನಾನು ಮಲ್ಕೊಂಡ್ಬಿಡ್ತೀನಿ. ಅಲ್ಲಿ ಡಬ್ಬಿಂಗಲ್ಲಿ ಇಲ್ಲ, ನನ್ನ ಜಿಪ್ಸಿ ಗಾಡಿ ಓಕೆ. ಹಾಂ. ಸೊ ಗಾಡಿ ಹಾಕಿ ಮಲ್ಕೊಂಡ್ಬಿಟ್ರು, ನಾನು ರಂಗನಿ ಡ್ರೈವಿಂಗ್. ಅದು ಏನಾಗಿದೆ, ಗಾಡಿ ಜಿಪ್ಸಿ ಕುಕ್ಕೋತ್ತೆ, ಒಂದು ರಿಫೈನ್ಡ್ ಆಯಿಲ್ ಡಬ್ಬ ಓಪನ್ ಆಗಿತ್ತು ಒಂಚೂರು. ಅದು ಗಾದಿ ಎಲ್ಲ ಎಣ್ಣೆ ಆಗಿ ಅವ್ರ ಮೈಗೆಲ್ಲ ಫುಲ್ ಎಣ್ಣೆ. ಹಾಂ, ಇದು ನಾರ್ಮಲ್ ಪರ್ಸನ್ ಇಳಿದ ತಕ್ಷಣ ನೋಡ್ಬಿಟ್ಟು ರೇಗಾಡೋರು. ಆ ಮನುಷ್ಯ ಹಂಗಿಲ್ಲ, ಹೇ ಒಳ್ಳೆದಾಯ್ತು ಕಣೋ, ಭಾಳ ದಿನ ಆಯಿತು ಎಣ್ಣೆ ನೀರು ಸ್ನಾನ ಮಾಡಿ, ಸೊ ಇವಾಗ ಮಾಡ್ತೀನಿ ನಾವು. ಆ್ಯಟಿಟ್ಯೂಡ್ ಹಾಗೆ ಶಂಕರ್. ಸಚ್ ಅ ವಂಡರ್ಫುಲ್ ಮ್ಯಾನ್ ಅಪ್ಪ. ನಿಜವಾಗ್ಲೂ ವಿ ಮಿಸ್ ಹಿಮ್ ಅ ಲಾಟ್. ಇಟ್ಸ್ ಅ ನ್ಯಾಷನಲ್ ಲಾಸ್, ಇಂಟರ್ನ್ಯಾಷನಲ್ ಲಾಸ್. ಆ್ಯಂಡ್ ಅವರ ಥಿಂಕಿಂಗ್ 20-25 ಇಯರ್ಸ್ ಯಾರು ಸರ್ ಆಗಿನ ಕಾಲದಲ್ಲಿ ಇರೋ ರೋಪ್ ವೇ ಮಾಡ್ತೀನಿ ನಂದಿ ಹಿಲ್ಸಲ್ಲಿ ಟೂರಿಸ್ಟ್ಗೆ, ಮೆಟ್ರೋ ಬೆಂಗಳೂರಿಗೆ, EVG ಲೋ ಕಾಸ್ಟ್ ಹೌಸಿಂಗ್ ಕಂಟ್ರಿ ಕ್ಲಬ್ ಎಲ್ಲ ಹಿ ವಾಸ್ ವೇ ಹೆಡ್ ಇನ್ ಥಿಂಕಿಂಗ್. ನಿಮ್ಗೆ ಇದು ಪ್ರೊಡ್ಯೂಸರ್ ಯಾವಾಗ ಯೋಚನೆ ಮಾಡೋದು ಹೆಂಗೆ ಗೊತ್ತಾ, ನಮ್ಗೇನು ಉಳಿಯುತ್ತೆ, ಯಾಕೆ ಖರ್ಚು ಮಾಡಬೇಕು ಅಂತ ಯೋಚನೆ ಇತ್ತು. ಮಾಡಿ. ಬಟ್ ನೀವು 35mm ಅಂದಾಗ ಸೀರಿಯಲ್ ಹೋಗೋದು ಸ್ಮಾಲ್ ಟಿವಿಗೆ, ಹೌದು, ನೀವು ಯಾಕೆ ಥಿಂಕ್ ಮಾಡಿಲ್ಲ? ಮಾಡಿದ್ವಿ. ಹಾಂ. ಅದು ಡಿಸಿಷನ್ ವಾಸ್ ಟೇಕನ್ ಬೈ ಶಂಕರಣ್ಣಪ್ಪ, ಸೇಯಿಂಗ್ ದಟ್ ಸಿ ದಟ್ಸ್ ವೈ ಐಮ್ ಸೇಯಿಂಗ್ ಕಾನ್ಫಿಡೆನ್ಸ್. ದಿಸ್ ಇಸ್ ಹೈ ಬ್ಯಾಂಡಲ್ಲಿ ಮಾಡ್ಬೋದಾಯ್ತು, ದೂರದರ್ಶನ ಹೈ ಬ್ಯಾಂಡ್ ಆಗಿ ಒಪ್ಪುಂತಾಯಿತು, 1/10 ಕಾಸ್ಟಲ್ಲಿ ಮುಗಿಸ್ಬೋದಾಯ್ತು, ₹10 ₹1 ಮುಗಿದೋದು. ಅವ್ರದ್ದು ಹೆಂಗಿತ್ತು ಅಂದರೆ ನೋಡಿ, ದಿಸ್ ಇಸ್ ನಾಟ್ ಗೋಯಿಂಗ್ ಟು ಫಿ ಫಾರ್ ಟುಡೇ, ಇದು ಫ್ಯೂಚರ್ ಹೆಂಗೆ ಸೇವ್ ಮಾಡೋದು. ಓನ್ಲಿ ವೇ ಟು ಸೇವ್ ಆ್ಯಂಡ್ ಗೆಟ್ ಗುಡ್ ಕ್ವಾಲಿಟಿ, ಎಕ್ಸ್ಟ್ರೀಮ್ ಡೆಪ್ತ್, ಕಲರ್ಸ್, ಇದೆಲ್ಲ ನಿಮಗೆ ಹೈ ಬ್ಯಾಂಡಲ್ಲಿ ಆಗಲ್ಲ. ಓನ್ಲಿ ವೇ 35mm ಅಂದ ತಕ್ಷಣ ಕಾಸ್ಟ್. ಹೀಗೆ ಸ್ಪಾನ್ಸರ್ಸ್ ಕೊಡ್ತಾ ಇದ್ದದ್ದು ಎಕ್ಸ್ ಅಮೌಂಟ್ ಆಫ್ ಮನಿ. ಆ ಅಮೌಂಟ್ ಆಫ್ ಮನಿಯಲ್ಲಿ ಒಂದು ಎಪಿಸೋಡು ಅರ್ಧ ಅಥವಾ ಮುಕ್ಕಾಲು ಮುಗಿಸೋದೇ ಕಷ್ಟ. ಮುಗಿಸಿ ಕಾಸು ಇಟ್ಕೊಳ್ಳೋದಂತ ಚಾನ್ಸೇ ಇಲ್ಲ, ದೂರದ ಮಾತು ಇಲ್ಲ. ಆ ಟೈಮಲ್ಲಿ ನಮಗೆ ಭಾಳ ಸಹಾಯ ಮಾಡಿದ್ದು ಕರ್ನಾಟಕ ಬ್ಯಾಂಕ್. ಇವತ್ತಿಗೂ ಜ್ಞಾಪಕ ಇಟ್ಕೊಂಡು ಚೇರ್ಮನ್ ಲೆವೆಲ್ ತನಕ ನಿಯರ್ಲಿ 45 ಇಯರ್ಸ್ ಆಫ್ ಬ್ಯಾಂಕಿಂಗ್ ವಿತ್ ಕರ್ನಾಟಕ ಬ್ಯಾಂಕ್ ನಮಗೆ ಇವತ್ತಿಗೂ. ಅದು ಸೇಮ್ DVG ರೋಡ್ ಬ್ರಾಂಚ್. ಆ್ಯಂಡ್ ಆಗಿನ ಕಾಲದಲ್ಲಿ ಫಿಲ್ಮ್ ಫೈನಾನ್ಸಿಂಗ್ ಪ್ರೊಮೋ ಬ್ಯಾಂಕ್ ಸಾಧ್ಯನೇ ಇಲ್ಲ. ಬಟ್ ಈ ಖರ್ಚುಗಳು ಹಿಂಗಿತ್ತು. ಸೊ ಅಂದ್ಕೊಡಿ, ಇವಾಗ ₹1,00,000 ಸ್ಪಾನ್ಸರ್ ಕೊಟ್ಟರೆ ನಮ್ಗೆ ಖರ್ಚಾಗ್ತಿದ್ದು 3 ಲಕ್ಷ, ಅದು 2 ವರ್ಷ. ಹೇಗೆ? ಹಾಂ. ಸೊ ರಿಕವರಿ ನೀವು ಕೇಳಿದ್ರಿ ಹೆಂಗೆ ಅಂತ. ದೇರ್ ಕಮ್ಸ್ ದ ಅಪ್ಪಂದು ಆ್ಯಟಿಟ್ಯೂಡ್, ಐ ವಿಲ್ ಟೇಕ್ ದಿಸ್ ಇಂಟರ್ನ್ಯಾಷನಲ್, ಆಚೆ ಕಡೆ ಸೇಲ್ ಮಾಡ್ತೀನಿ. ಇವರು ಇಷ್ಟೇ ಕೊಡೋದಲ್ವಾ, ಮಾಡಿ, ನಾನು ಇದನ್ನು ಆಚೆ ಕಡೆ ತೊಗೊಂಡೋಗಿ ಸೇಲ್ ಮಾಡ್ತೇನೆ ಓವರ್ಸೀಸ್. ಸೊ ಶಂಕರ್ಗೂ ಅಪ್ಪಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು ದಟ್ ತೊಗೊಳೋಣ ಮಾಡೋಣ. ಎಷ್ಟು ಖರ್ಚು, ಭಯಂಕರ ಖರ್ಚಿತ್ತು. ಆನೆಸ್ಟ್ ಅದೇ ಹೇಳಿದ್ದು ನಾನು, ಡಬಲ್ ಅದಕ್ಕಿಂತ ಜಾಸ್ತಿ ಆಗ್ತಾಯಿತ್ತು. ಬಟ್ ಮಾಡಿದ್ವಿ. ಇಟ್ ಟುಕ್, ಅಂದರೆ ಸುಮಾರು ವರ್ಷ ಆಯಿತು ಆ ಅಮೌಂಟ್ ರಿಕವರ್ ಮಾಡೋಕ್ಕೆ. ಅದು ಅದು ಸಾಧ್ಯನೇ ಇಲ್ಲ ಸರ್, ಇಟ್ ಟೇಕ್ಸ್ ಅ ಲಾಂಗ್ ಟೈಮ್. ಆ್ಯಂಡ್ ಆಗಿನ ಕಾಲದಲ್ಲಿ ನಾವು ಬೆಂಗಳೂರಲ್ಲಿ ಎಲ್ಲೋ ಕೂತ್ಕೊಂಡು, ವಿ ಆರ್ ನಾಟ್ ಎ ಬಿಗ್ ಪ್ರೊಡಕ್ಷನ್ ಹೌಸ್, ಸಮ್ ನೇಮ್ ಇತ್ತು ಅಪ್ಪನಿಗೆ, ಅಪ್ಪನಿಗೆ ಗೊತ್ತಿತ್ತು. ಸೊ ಒಂದೊಂದು ಚಾನಲ್ ಸರ್ಕ್ಯೂಟ್ ಆಗಿ ಲೆಟರ್ಸ್, ಅವಾಗೆಲ್ಲ ಲೆಟರ್ಸ್ ತಾನೇ ಬರೀಬೇಕು, ಬರೆದು ಈ ಥರ ನಮ್ಮದು ಮಾಲ್ಗುಡಿ RK ನಾರಾಯಣ್ ಹಿಂಗಿದೆ, ಈ ಥರ ಅವಾರ್ಡ್ ಒಂದು ಬಂದಿದೆ. ಅಷ್ಟರಲ್ಲಿ ಅವಾರ್ಡ್ಸ್ ಬೇರೆ ಬಂದಿತ್ತು ಸುಮಾರು, ಇಂಟರ್ನ್ಯಾಷನಲ್ ಅವಾರ್ಡ್. ಸ್ವಾಮಿಗೆಲ್ಲ ಅವಾರ್ಡ್ಸ್ ಬಂತು, ಶಂಕರಂಗ್ ಅವಾರ್ಡ್ ಬಂತು.
ಒಂದಾದಮೇಲೆ ಅದು ಅಲ್ಲಿ ನೋಡಿದ ತಕ್ಷಣ ಒಬ್ಬೊಬ್ಬರಾಗಿ ಶುರು ಮಾಡಿ. ಫಾರ್ ಎಕ್ಸಾಂಪಲ್ BBC ಚಾನಲ್ 4 ವೆರಿ ಬಿಗ್ ಚಾನಲ್ ಸರ್, ವರ್ಲ್ಡ್ ನೋನ್ ಚಾನಲ್. ನಾರ್ಮಲಾಗಿ ಅವ್ರಿಗೆ ಒಂದು ನೀವು ಪೈಲಟ್ ಕೊಟ್ಟರೆ ಒಂದು ಎಪಿಸೋಡ್ ಅಂದ್ಕೊಳ್ಳಿ, ದೇ ಟೇಕ್ ಮಿನಿಮಮ್ ಅಂದರೆ 3-4 ವರ್ಷ ಅಪ್ರೂವಲ್ಗೆ. ನಮ್ಮ ಅದೃಷ್ಟ ಆ ಟೈಮಲ್ಲಿ ಕೊಟ್ವಿ. ವಿತಿನ್ 1.5 ಇಯರ್ಸ್ ನಮಗೊಂದು ಮೆಸೇಜ್ ಬಂತು, ಪ್ಲೀಸ್ ಸೆಂಡ್ ದ ಮೆಟೀರಿಯಲ್, ವಿ ಆರ್ ರೆಡಿ ಟು ಟೆಲಿಕಾಸ್ಟ್. ಒನ್ ಆಫ್ ದ ಫಸ್ಟ್ ಬ್ರೇಕ್ಸ್ ನಮ್ಗೆ ಬಂದಿದ್ದು BBC. ಅದು ಆದಮೇಲೆ ಸಿಂಗಪೂರ್, ಆಸ್ಟ್ರೇಲಿಯಾ, ಇರಾನ್, ಮಾರಿಷಸ್ ಎಲ್ಲ ಹೋಗಿದೆ. ಒಂದು 23-24 ಕಂಟ್ರೀಸ್ ಹೋಗಿದೆ ಮಾಲ್ಗುಡಿ. ಹೋಗಿದೆ. ನಾಟ್ ದಟ್ ಎವ್ರಿಬಡಿ ಪೇಡ್ ವೆಲ್. ಇವಾಗ ನೀವು ಫಾರ್ ಎಕ್ಸಾಂಪಲ್ ನೀವು ಶ್ರೀಲಂಕಾ ತೊಗೊಂಡ್ರೆ, ಶ್ರೀಲಂಕಾ ವುಡ್ ಪೇ ಈಕ್ವಲ್ ಟು 5,000 rupees ಪರ್ ಎಪಿಸೋಡ್. ಬಟ್ ಹೋಯ್ತು. ಒಟ್ಟು ಬಜೆಟ್ ಎಷ್ಟು ಸರ್? ಆ್ಯಾವ್ರೇಜ್ ನೀವು ತೊಗೊಂಡ್ರೆ ಒಂದು ಎಪಿಸೋಡ್ಗೆ ಹತ್ತತ್ರ ಇಂಗ್ಲೀಷ್ ಆ್ಯಂಡ್ ಹಿಂದಿ ಎರಡು ಕಂಬೈನ್ ಮಾಡಿದರೆ ಹತ್ತತ್ರ 5-5.25 ಲಕ್ಷ ತನಕ ಹೋಗ್ತಾಯಿತ್ತು ಪರ್ ಎಪಿಸೋಡ್. ಒಂದು ಎಪಿಸೋಡ್. ಬಿಕಾಸ್ ನಮಗೆ ಒಂದು ಎಪಿಸೋಡ್ ಶೂಟಿಂಗ್ ಟೈಮ್ನೇ ನಮಗೆ 4 ದಿನ ಆಗೋದು. ಈಗಿನ ಟೈಪ್ ಥರ ಅಲ್ಲ. ಯಾಕಂದರೆ ಫಿಲ್ಮ್ ಆಗಲ್ಲ ಅದು. ಸೊ ನಮಗೆ ಒಂದು ಮಿನಿಮಮ್ 4-5 ದಿನ ಕೆಲವು ಸಲ. ಈ ಎಂಜಿನ್ ಟ್ರಬಲ್ ಅಂತ ಎಪಿಸೋಡ್ ಬಂದರೆ, ಸ್ವಲ್ಪ ಕಾಂಪ್ಲಿಕೇಟೆಡ್ ಎಪಿಸೋಡ್ ಅಂದರೆ 6 ದಿನ. ಸೊ ಆ್ಯಂಡ್ ನಾವು ನಿಮ್ಗೆ ಹೇಳ್ದಂಗೆ ಯಾವುದ್ರಲ್ಲೂ ಕೊರತೆ ಇಲ್ಲ. ಆ್ಯಂಡ್ ಪೇಮೆಂಟ್ಸು ಅಷ್ಟೇ. ಒಂದು ಭಾಳ ಸ್ಟ್ರಿಕ್ಟ್ ರೂಲ್ಸ್ ಇರೋದು, ಈ ತಾರೀಕು ಇವ್ರಿಗೆ ಎಷ್ಟು ಕೊಡಲೇಬೇಕು. ಅದು ವೆಂಕಿ ಇನ್ಚಾರ್ಜ್. ಅದು ಚೆಕ್ ಬುಕ್ಕಿಂದ ಹಿಡಿದು ವೋಚರ್ ಹಿಡಿದು ಡೀಟೇಲ್ ಎಲ್ಲ ವೆಂಕಿನೇ ಕಂಪ್ಲೀಟ್. ಆ್ಯಂಡ್ ಅದಕ್ಕೆ ಹೇಳಿದ್ದು ಫೈನಾನ್ಸ್ ಬಡ್ಜೆಟಿಂಗ್ ಬಗ್ಗೆ ಜಾಸ್ತಿ ಗೊತ್ತು ಅಂದರೆ ವೆಂಕಿ. ಬಿಕಾಸ್ ಎಷ್ಟೋ ಸಲ ಇವಾಗ ಶಂಕರ್ ಅವರು ಏನಾದರೂ ಇಲ್ಲ ಎಕ್ಸ್ಟ್ರಾ ಈ ಥರ ಪ್ರಾಪರ್ಟಿ ಬೇಕು, ಇದು ಬೇಕು ಅಂದರೆ ಡಿಸ್ಕಷನ್ ಆಗೋದು ವೆಂಕಿಗೋರ್ಗೂ. ಕೆಲವು ಸಲ ಇಲ್ಲ ಶಂಕರ್ ಬಡ್ಜೆಟ್ ಇದು ಕ್ಲೋಸ್ ಆಗಿದೆ ಇಷ್ಟಕ್ಕೆ, ಇಲ್ಲ ಇನ್ನೂ ಖರ್ಚು ಮಾಡೋಕ್ಕೆ ಕಾಸಿಲ್ಲ, ಆಗೋದು. ವೆರಿ ವೆರಿ ಮ್ಯಾಟ್ರ್ ಆಫ್ ಫ್ಯಾಕ್ಟ್. ಅಂದರೆ ನೋ ಈ ಹೀಟೆಡ್ ಆರ್ಗ್ಯುಮೆಂಟ್ಸ್ ಅಂತ ಏನು ಇರಲೇ ಇಲ್ಲ. ನೆವರ್ ಸಾಧ್ಯನೇ ಇಲ್ಲ. ಬಿಕಾಸ್ ಟೀಮ್ ಇದ್ದಿದ್ದು ಅಷ್ಟು ಚೆನ್ನಾಗಿತ್ತು. ಕೆಲವು ಮರೆಯಲಾರದ ಘಟನೆಗಳನ್ನ ಹೇಳ್ಬೋದಾ? ಯಾವ ಥರ ಹೇಳಿ? ಒಂದು ಪ್ರೊಡಕ್ಷನ್ ವೈಸ್ ಅದೇ ಹೇಳಿದ್ದು ನಾನು. ಪ್ರೊಡಕ್ಷನ್ನಲ್ಲಿ ಇವಾಗ ಶಂಕರ್ ಹೇಳಿದಂಗೆ ತಕ್ಷಣ ಬೇಕು, ಆನೆ ಬೇಕು. ಸೊ ಹುಡುಕಿ. ಸೊ ನಾವು ಶಿವಮೊಗ್ಗಕ್ಕೆ ಹೋಗಿ ಡೆಪ್ಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅವರು ಫಸ್ಟ್ ನಗೋರು, ಹೆಂಗೆ ಕೊಡೋದು ನಿಮಗೆ, ಯಾವ ಇದು ಬೇಸಿಸು ಕೊಡಬೇಕು? ಇಲ್ಲ ಸರ್, ಇದು ಆರ್ಕಿನಾರ ಕತೆ, ಇದು ಹಿಂಗೆ ಈ ಥರ ಕ್ರಿಯೇಟಿವ್ ಸ್ಟೋರಿ ಮಾಡ್ತಾಯಿದ್ವಿ. ಆಮೇಲೆ ಭಾಳ ಇದು ಒತ್ತಾಯ ಮಾಡಾದ್ಮೇಲೆ ರಿಟರ್ನ್ ಪರ್ಮಿಷನ್ ಕೊಟ್ಟರು. ಬಟ್ ಹೇಳಿದರು ಒಂದು ಕಂಡೀಷನ್, ನಾನು ಬಂದು ನೋಡ್ತೀನಿ ಅದನ್ನು. ಸೊ ಬಂದರು ಅವರು. ಇವಾಗ ಅವ್ರ ಹೆಸರು ಮತ್ತು ಎಂಥದ್ದು ಸಿಂಗ್ ಅವರು. ಈ ಜಸ್ಟ್ ರಿಟೈರ್ಡ್ ಇವಾಗ, ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್. ಕೆಲವೊಂದು 2-3 ಇಯರ್ಸ್ ಬ್ಯಾಕ್ ರಿಟೈರ್ ಆದರು. ಸೊ ಆ ಥರ. ಪ್ಲಸ್ ಇವಾಗ ಶಂಕರ್ ಹೇಳೋರು ಪ್ರಾಪರ್ಟಿ ವೈಸ್ ಏನೋ ಒಂದು ಅರ್ಜೆಂಟ್ ಬೇಕೇ ಬೇಕು ಫಾರ್ ದ ಬೆಟರ್ಮೆಂಟ್ ಆಫ್ ಪ್ರಾಡಕ್ಟ್. ಅವ್ರ ಸ್ವಾರ್ಥಕ್ಕೆ ಏನಿಲ್ಲ, ಪ್ರಾಡಕ್ಟ್ ಚೆನ್ನಾಗಿರಬೇಕು ಅಂತ ಕೇಳೋದು. ಸೊ ಹುಡುಕಿ, ಎಲ್ಲಿ ಹುಡುಕ್ತಿರೋ ಹುಡುಕಿ ಬೇಕು, ಅದು ಹೆಂಗಾನ ಮಾಡಿ ತೊಗೊಂಬನ್ನಿ ಬೇಕು. ಪ್ಲಸ್ ಪ್ರೊಡಕ್ಷನ್ನಲ್ಲಿ ದಿನಾಗಲೂ ಥರ 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 ವೇರಿಯಂಟ್ ಚೇಂಜಸ್ ಆಗೋದು. ಆ ದಿನದ ಮೇಲೆ ಹೋಗೋದು. ಯಾರೋ ಆರ್ಟಿಸ್ಟ್ ಬರಬೇಕಾಯ್ತು, ಬಂದಿಲ್ಲ, ನೆಕ್ಸ್ಟ್ ಚೇಂಜ್. ಏನು ಮಾಡೋದು, ಹಿಂಗೆ ಮಾಡೋದು. ಅಲ್ಲ, ಯಾರೋ ಆರ್ಟಿಸ್ಟ್ ಇವತ್ತು ಹೊರಡ್ಬೇಕಾ ರಾತ್ರಿ, ಶೂಟಿಂಗ್ ಮುಗಿತಾ ಇಲ್ಲ, ಅವ್ರು ಹೋಗಲೇಬೇಕು, ನೆಕ್ಸ್ಟ್ ಡೇ ಅಲ್ಲಿದೆ, ಹೆಂಗೆ ಮಾಡ್ತೀರಿ? ಮಾಡಬೇಕು. ಸೊ ಎವ್ರಿ ಡೇ ಏನೋ ಒಂದು. ಪ್ಲಸ್ ಆಗೋ ಮೇಲೆ ಏನೂ ಇಲ್ಲ, ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಏನಿಲ್ಲ. ಇಲ್ಲ ಹೋಗ್ತೀರಾ ತಿಳಿ ಹೋಗಿ, ಅಥವಾ ಹೆಬ್ರಿ ಹೋಗಿ ಕೆಳಗೆ, ಬೆಟ್ಟದ ಕೆಳಗೆ ಮಾಡ್ತಾಯಿದ್ವಿ. ಆ್ಯಂಡ್ ಆ ಥರ ಲಾಫಬಲ್ ಇನ್ಸ್ಟೆನ್ಸಸ್ ಅಂದರೆ ದಿನಾಲೇ ಒಬ್ಬರ ಮೇಲೆ ಒಬ್ಬರು ಜೋಕ್ಸ್ ಹೇಳ್ಕೊಂಡು ಮಜಾ ಮಾಡ್ಕೊಂಡು ಮಾಡ್ತಾನೇ ಇದ್ವಿ. ಅದನ್ನೇನು ಕೆಲವು ಅನ್ಫರ್ಗೆಟಬಲ್, ಆ ಥರ ಭಾಳ ಕಷ್ಟ ರೀ ಟು ಪಿನ್ ಪಾಯಿಂಟ್ ಅನ್ಫರ್ಗೆಟಬಲ್ ಅಂತ. ಎವ್ರಿ ಡೇ ಸಮಥಿಂಗ್ ಅದು ಅದರ ಎವ್ರಿ ಡೇ ಏನೋ ಒಂದು ಇನ್ಸ್ಟೆನ್ಸ್ ಆಗಬೇಕು ದಿನಾಗಲೂ. ಹೇಳ ವರ್ಕಾಲಿಕ್. ಅಯ್ಯೋ ಅವ್ರ ಥರ ಮನುಷ್ಯ ಸಿಗೋದು ಭಾಳ ಕಷ್ಟ. ಅವ್ರಿಗೆ ಎಷ್ಟೊತ್ತಲ್ಲ ನಾನೇ ಕೇಳ್ತೀವಿ, ಸುಸ್ತಾಗಲ್ವೇನ್ರಿ ನಿಮಗೆ? ಏನು ರೀ ಇದು ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ. ಆ್ಯಂಡ್ ಸರಿಯಾಗೂ ಮನುಷ್ಯ
ಅಚ್ಚುಕಟ್ಟಾಗಿ ಕೂತ್ಕೊಂಡು ತಿಂದಿದ್ದಂಥ ಭಾಳ ಕಡಿಮೆನು. ಆ ಬಿಸ್ಕೆಟ್ಟು, ಆ ಟೀ, ಎನರ್ಜಿ ಅಲ್ಲೇ ಎಲ್ಲಿಂದ ದೇವರು ಅವ್ರಿಗೆ ಆ ಥರ ಎನರ್ಜಿ ಕೊಟ್ಟರು ನಿಜ ಗೊತ್ತಿಲ್ಲ. ಆ್ಯಂಡ್ ಮೈಂಡ್ ಇಸ್ ಸ್ಟಿಕ್ಕಿಂಗ್ ಕಂಟಿನ್ಯೂಸ್. ಆ್ಯಂಡ್ ಕೂತಿದ್ದ ಕಡೆ ಬರಿತಾ ಇರೋದು. ಸೊ ಎಷ್ಟೋ ಇದರೆಲ್ಲ ನಮ್ಮ ತಂದೆಗೆ ಬರೀತಾರೆ, ಮಿಸ್ಟರ್ ಎನ್ ಅಂತ ಕರೆಯೋರು ನಮ್ಮ ಅಪ್ಪನ, ಮಿಸ್ಟರ್ ಎನ್ ಅಂತ ಶಾರ್ಟ್ ಫಾರ್ಮ್. ಸೊ ಉದ್ದ ಬರೀ ಹಾಂ, ಅದ ಒಂದು ಲಿಸ್ಟ್ ಬರೆಯೋರು, ದಿಸ್ ಇಸ್ ಫಾರ್ ಯರ್ ಅಪ್ಡೇಟ್ ಅಂತ. ಸೊ ನಾನು ಬೆಂಗಳೂರಿಗೆ ಲ್ಯಾಬ್ಗೆ ಹೋದಾಗ ನಿಮ್ಮ ಅಪ್ಪನ ಕೈ ಕೊಡೋ ಅನ್ನೋರು, ಕೊಟ್ಬಿಡೋದು. ಏಕವಚನ ಫ್ರೆಂಡ್ಸ್ ಎಲ್ಲ ಏಕವಚನ ಫ್ರೆಂಡ್ಸೇ. ಬಟ್ ಸೆಟ್ಟಲ್ಲಿ ಡೈರೆಕ್ಟರ್ ಮರ್ಯಾದೆ, ಅಲ್ಲಿ ಸರ್. ಆಚೆ ಕಡೆ ಬಂದರೆ ಅದು ಬೇರೆ, ಫ್ರೆಂಡ್. ಫ್ರೆಂಡ್ ಓಕೆ. ಆ್ಯಸ್ ಅ ಫ್ರೆಂಡ್. ಇಡೀ ಟೀಮ್, ಓಕೆ. ರಮೇಶ್ ಭಟ್ಟಿಂದ ಹಿಡಿದು, ಸೋಮಂದ ಹಿಡಿದು, ಕಾಶಿಯಿಂದ ಹಿಡಿದು ಎಲ್ಲರೂ ಅಷ್ಟೇ, ಎಲ್ಲರೂ ಗುಡ್ ಫ್ರೆಂಡ್ಸೇ. ಅದೇ ಹೇಳಿದ್ನಲ್ಲ, ಅಲ್ಲಿ ಇವಾಗ ರಮೇಶ್ ಭಟ್ ಅಸೋಸಿಯೇಟ್ ಡೈರೆಕ್ಟ್ರು, ನಾನು ಪ್ರೊಡ್ಯೂಸರ್ ಮಗ, ಅದಕ್ಕೆ ಅವನು ಬೇರೆ ನಾನು ಬೇರೆ, ಎಲ್ಲ ಸೇಮ್ ಆ್ಯಸ್ ಫ್ರೆಂಡ್ಸ್ ಅಷ್ಟೇ ಫಾರ್ ಅ ಪ್ರಾಜೆಕ್ಟ್. ಅದು ಬಿಟ್ಟು ನೋ ಚೇಂಜ್. ಸೊ ಇದು ಹೇಗಿತ್ತು ಜನರಲ್ ರೆಸ್ಪಾನ್ಸ್ ಸೀರಿಯಲ್ಗೆ ಟೆಲಿಕಾಸ್ಟ್? ಎಸ್, ನಮಗೆ ವಿ ಆರ್ ವರೆಡ್ ರೆಸ್ಪಾನ್ಸ್ ಹೆಂಗಿರುತ್ತೆ ಏನು. ಆ್ಯಂಡ್ ಐ ಥಿಂಕ್ ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆದಾಗ ಐ ಥಿಂಕ್ ನಾವು ಡಬ್ ಮಾಡ್ತಿದ್ವು, ಸರಿಯಾಗಿ ಜ್ಞಾಪಕ ಇಲ್ಲ. ಬಟ್ ನೆಕ್ಸ್ಟ್ ಡೇ ಬೆಳಗ್ಗೆ ಕಾಲ್ಸ್ ಬರೋಕ್ಕೆ ಶುರುವಾಯಿತು. ಆ್ಯಂಡ್ ಆ ಫ್ರೈಡೇ ಇಟ್ ವಾಸ್ ಅ ಟೆಲಿಕಾಸ್ಟ್, ಫಸ್ಟ್ ವಾಸ್ ವೆಡ್ನೆಸ್ಡೇ. ಫ್ರೈಡೇ ರಿವ್ಯೂ ಶುರುವಾಯಿತು. ಆ ರಿವ್ಯೂಗಳು ನೀವು ಒಂದೊಂದು ಪೇಪರಲ್ಲಿ ಓದ್ಬಿಟ್ರೆ ಓಹ್, ಪೇಪರ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲ. ಆ್ಯಂಡ್ ನಮ್ಮಪ್ಪಂದು ಒಂದು ಹ್ಯಾಬಿಟ್ ಹೆಂಗಿತ್ತು ಅಂದರೆ, ಪ್ರಾಬ್ಲಿ ಒನ್ಸ್ ಇನ್ 2 ವೀಕ್ಸ್ ಪ್ರೊಡಕ್ಷನ್ ಆದಾಗಲೂ ಪ್ರೆಸ್ಸನ್ನು ಕರೆಯೋರು. ಸೆಟ್ಗೆ? ಇಲ್ಲ, ಸೆಟ್ಟಿಗಲ್ಲ, ಓಹೋ, ಪ್ರೆಸ್ ಕಾನ್ಫರೆನ್ಸ್ಗೆ. ಕಾನ್ಫರೆನ್ಸ್ ಯಾವುದೋ ಒಂದು ಹೋಟ್ಲಲ್ಲಿ ಪ್ರೆಸ್ ಮೀಟ್ ಎಲ್ಲ ಬರೋರು. ಅಲ್ಲಿ ವರ್ಕಿಂಗ್ ಸ್ಟಿಲ್ಸ್ ಕೊಡೋರು, ನೋಡಿ ಹಿಂಗಿದೆ ಪ್ರೋಗ್ರೆಸ್. ಸೊ ಶೂಟಿಂಗ್ ಆಗ್ತಿರ್ಬೇಕಾದ್ರೇ ಪ್ರೆಸ್ಸಲ್ಲಿ ಬರೋಕ್ಕೆ ಶುರು ಆಗೋಯ್ತು. ಈ ಥರ ಮುಂಬೈಲಿ ಶಂಕರ್ ನಾಗಂಟ್ರು ಮಾಲ್ಗುಡಿ ಮಾಡ್ತಾಯಿದ್ದಾರೆ, ಹಾಗೆ ನಡೀತಾ ಇದೆ. ಸೊ ಓಲ್ಡ್ ಮ್ಯಾನ್ ಆಫ್ ದ ಟೆಂಪಲ್ ಫಸ್ಟ್ ಎಪಿಸೋಡ್ ಶೂಟ್ ಮಾಡೋ ಟೆಲಿಕಾಸ್ಟ್ ಆದಾಗ ಆ ರಿವ್ಯೂಸ್ ಬಂದಿದ್ದು, ಅದು ಗೇವ್ ಅಸ್ ಇವನ್ ಮೋರ್ ಕಾನ್ಫಿಡೆನ್ಸ್. ಸೇಮ್ ನಾವು ಮೀನ್ ರೈಟ್ ಟ್ರ್ಯಾಕ್, ಪರ್ಫೆಕ್ಟ್. ಆಮೇಲೆ ನೋ ಲುಕಿಂಗ್ ಬ್ಯಾಕ್ ಅಟ್ ಸೂಪರ್ ಕಾನ್ಫಿಡೆನ್ಸ್. ಭಾಳ ಒಳ್ಳೆ, ವೆರಿ ಗುಡ್ ರೆಸ್ಪಾನ್ಸ್. ಅಂದರೆ ಆರ್ಕೆ ನಾನು ಕೊಟ್ಟಿದ್ದೆ ನಿಮ್ಮ 39 ಎಪಿಸೋಡ ಫಸ್ಟ್ ಲಿಸ್ಟಲ್ಲಿ, ಅಥವಾ ಜಾಸ್ತಿ ಇತ್ತಾ ಅಥವಾ? ಇಲ್ಲ, ಇಟ್ ವಾಸ್ ಅಪ್, ನಮಗೆ ಬಿಟ್ಟಿದ್ದು, ನಾವು ಎಷ್ಟು ಬೇಕಾದ್ರೆ ಆಯ್ಕೆ ಮಾಡ್ಬೋದಾಯಿತು. ಹಾಂ. ಬಟ್ ಆ ಸಿಚುವೇಷನಲ್ಲಿ ನಮಗೆ ಇಂಟ್ರೆಸ್ಟಿಂಗ್ ಚೆನ್ನಾಗಿದ್ದಿದ್ದ ಎಪಿಸೋಡ್ಸನ್ನು ಫಸ್ಟು ಶಂಕರ್ ಸೆಲೆಕ್ಟ್ ಮಾಡೋದು, ಫಸ್ಟ್ ಮಾಡಿ, ಇದು ಇಷ್ಟು ಕತೆಗಳು ಫಸ್ಟ್ ಮಾಡೋಣ. ಸೊ ಅದು ಸೆಲೆಕ್ಟ್ ಮಾಡಿ ಶಂಕರ್ ಅಂಟಿಲ್ಲ? ಹೌದು. ಆ್ಯಸ್ ಅ ಕ್ರಿಯೇಟಿವ್ ಡೈರೆಕ್ಟರ್ ಇಟ್ ವಾಸ್ ಹಿಸ್ ಚಾಯ್ಸ್, ಯಾವುದು ಯಾವ ಸ್ಟೋರಿ ಮಾಡಬೇಕು, ಯಾವುದೋ ಸ್ಟಾರ್ಟ್ ಮಾಡಬೇಕು. ಅದು ಅಪ್ಪ ಆ್ಯಂಡ್ ನಮ್ಮ ಅಪ್ಪನ ಜೊತೆಗೆ ಡಿಸ್ಕಸ್ ಮಾಡೋರು, ಮಾಡಿ ಈ ಥರ ಈ ಕತೆಗಳು ಮಾಡೋಣ, ಹಿಂಗೆ ಮಾಡೋಣ. ಅದು ಕಾಮನ್ ಡಿಸ್ಕಷನ್ ಇದ್ದೇ ಇರೋದು. ನೈಸ್. ಹಿಂಗಿರ್ತಾಯಿತ್ತು. ವೆರಿ ನೈಸ್. ಆಫ್ಟರ್ ಮಾಲ್ಗುಡಿ ಹೀಗಾಯಿತು, 39 ಎಪಿಸೋಡ್ ಮುಗಿಸಿದ್ಮೇಲೆ ಮಾಲ್ಗುಡಿ ಎಲ್ಲ ಪ್ಯಾಕಪ್ ಆದಮೇಲೆ ನಿಮ್ಮ ಶಂಕರ್? ಹಾಂ, ಇಟ್ ವಾಸ್ ಗುಡ್, ಆಲ್ವೇಸ್ ಗುಡ್. ಬಟ್ ಈಚ್ ಆಫ್ ಅಸ್ ವರ್ ಬ್ಯುಸಿ ಇನ್ ಅವರ್ ಓನ್ ಫೀಲ್ಡ್. ಸಿ, ನನಗೇನಾಯಿತು, ಪೋಸ್ಟ್ ಮಾಲ್ಗುಡಿ ಪ್ರೊಡಕ್ಷನ್ ಐ ವಾಸ್ ಆಲ್ವೇಸ್ ಇನ್ ಟು ಅದರ್ ಬಿಸ್ನೆಸ್ ಆಲ್ಸೋ. ಮೈ ಫ್ಯಾಮಿಲಿ ಬಿಸ್ನೆಸ್ ಇತ್ತು, ಹೇಳಿದ್ನಲ್ಲ ದಾರಿವಾಲ್ ಏಜೆನ್ಸಿ ಅಂತ, ಅಲ್ಲಿತ್ತು ದೊಡ್ಡಪ್ಪಂದು, ಅಲ್ಲಿ ನೋಡ್ಕೋಬೇಕಾಯ್ತು. ಸೊ ಅದು ನೆಗ್ಲೆಕ್ಟ್ ಮಾಡಿದ್ದೆ ಒಂದು 3-4 ಇಯರ್ಸ್. ಅದು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಏನೇನು ಅದನ್ನು ಸಾರ್ಟ್ ಔಟ್ ಮಾಡಬೇಕಾಯ್ತು. ಮಾಡ್ತಿರ್ಬೇಕಾದ್ರೇ ದ ಕಾಲ್ ಕೇಮ್ ಫಾರ್ ತೆನಾಲಿ ರಾಮ, ನಾಗಾಭರಣ ಮಾಡಿತ್ತು. ಅದು ಸೀರಿಯಲ್? ಹೌದು, 13 ಎಪಿಸೋಡು. ನೀವು ಮಾಡಬಹುದು, ನೀವು ಪ್ರೊಡ್ಯೂಸರ್? ಹೌದು, ಹೌದು. ಹಾಂ. ಸೊ ಆ ಕಾಲ್ ಬಂತು. ಅದು ನೀವು ಮಾಡಿ ಹುಡುಕಿದಲ್ಲ, ಅದೇ ಬಂತು? ಅಲ್ಲ, ಬಂತು ಅಂದರೆ ಹೆಂಗೆ ಬಂತು ಅಂದರೆ, ದಿ ವಾಸ್ ಅ ಕಾಲ್ ಅಗೇನ್, ಐ ಥಿಂಕ್ ದೂರದರ್ಶನದಲ್ಲೇ, ಬಟ್ 13 ಎಪಿಸೋಡ್ ಕಮಲಾ ಲಕ್ಷ್ಮಣ್ ಬರೆದಿದ್ದು, ಅಂದರೆ ಲಾಕೆ ಲಕ್ಷ್ಮಣ್ ಅವರೇ ಮಿಸ್ಸಸ್. ಸ್ಟೋರಿ ಅಡಾಪ್ಟೇಷನಲ್ಲಿ ತೆನಾಲಿ ರಾಮ ಮಾಡಿದ್ದು. ಸೊ ರೈಟ್ಸ್ ತೊಗೊಂಡು ನಾವು ಮಾಡಿದ್ವಿ 13 ಎಪಿಸೋಡ್, ನಾಗಾಭರಣ ಡೈರೆಕ್ಟ್ ಮಾಡಿದ್ದು. ಸೊ ಆ ಪ್ರಾಜೆಕ್ಟ್ ಶುರು ಆಗೋಯಿತು. ಚೆನ್ನಾಗಾಯಿತು, ಫಸ್ಟ್ ಕ್ಲಾಸ್ ಆಯಿತು. ಆ್ಯಂಡ್ ಅದು ದೂರದರ್ಶನ್ ಹತ್ರ ಇತ್ತು, ಬಟ್ ದೂರದರ್ಶನ್ ನಮಗೆ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಅಂತ ವಾಪಸ್ ಕೊಟ್ಟು ನಾವು ಅದನ್ನು ಮುದ್ರಾ ಅಡ್ವರ್ಟೈಸಿಂಗ್ ಕೊಟ್ವಿ ಮತ್ತೆ ಅವ್ರಿಗೆ ಸ್ಪಾನ್ಸರ್ಸ್. ಅದಾದ ನಂತರ ಇಮಿಡಿಯೇಟಾಗಿ ಅಪ್ಪನಿಗೆ ಮತ್ತು ಗೌರ್ಮೆಂಟ್ ಆಫ್ ಮಾರಿಷಸ್ಗೆ ಕಾಂಟ್ಯಾಕ್ಟ್ ಇತ್ತು ಯಾವಾಗ. ಸುಮಾರು ಅಪ್ಪ ಡಾಕ್ಯುಮೆಂಟ್ರಿ ಸುಮಾರು ಮಾಡಿದ್ರಲ್ಲಿ. ಈ ಥರ ಒಂದು ಜಾಯಿಂಟ್ ವೆಂಚರ್ ಮಾಡೋಣ, ಸ್ಟೋನ್ ಬಾಯ್ ಅಂತ, ಅದು ನಾಗಾಭರಣ, ಇಂಡೋ ಮೊರಿಷನ್ ಜಾಯಿಂಟ್ ವೆಂಚರ್.
ಮಾಸ್ಟರ್ ಮಂಜುನಾಥ್ ಅದರಲ್ಲಿ ಹೀರೋ. ಈ ಸಿನಿಮಾ ಇಲ್ಲ, ಅದು 10 ಎಪಿಸೋಡ್ ಸೀರಿಯಲ್. ಸೀರಿಯಲ್, ಲೋಕಲ್ ಕತೆ. ಸೊ ಆ ಮೊರಿಷಸ್ ಹೊಟ್ಟೋದ್ವಿ. ಮೊರಿಷಸ್ ಹೋಗಿ ನಾನಿಲ್ಲಿ ಬಂದಾಗ ಆವಾಗ ತಾನೇ ಶಂಕರ್ದು ಡೆತ್ ಆಯಿತು. ಐ ಹ್ಯಾಡ್ ಕಮ್ ಅಗೇನ್ ಪ್ರಸಾದ್ ಲಾರ್ ಕೆಲ್ಸಕ್ಕೆ ಬಂದಿದ್ದೆ. ನಮ್ಮ ಅಪ್ಪ ಅಲ್ಲಿದ್ದರು ಮೊರಿಷಸಲ್ಲಿ. ಆ್ಯಂಡ್ ಅದಕ್ಕೆ ಹಿಂದಿನ ದಿವಸ ಸಾಯಂಕಾಲ ನಾನು ಶಂಕರ್ ಎಲ್ಲ ಮೀಟ್ ಮಾಡಿದ್ವಿ ಕಂಟ್ರಿ ಕ್ಲಬ್ಬಲ್ಲಿ. ಅವರು ಹ್ಯಾಡ್ ಥ್ರೋನ್ ಅ ಪಾರ್ಟಿ ಫಾರ್ ಕಾರ್ಪೊರೇಟ್ಸ್ ಕಂಟ್ರಿ ಕ್ಲಬ್ ಇದಕ್ಕೆ. ಸೊ ನಾವೆಲ್ಲ ಮೀಟ್ ಮಾಡಿ ಎಲ್ಲ ಒಟ್ಟಿಗೆ ಅವ್ರ ಮನೆಯಲ್ಲೇ ಇದ್ವಿ. ಸಡನ್ಲಿ ದಿಸ್ ನ್ಯೂಸ್ ಕೇಮ್, ಶಾಕಿಂಗ್. ಅಲ್ಲಿ ತಂದೆಗೆ ಇಟ್ ವಾಸ್ ಅ ವೆರಿ ಬಿಗ್ ಶಾಕ್. ನಮ್ಮ ಫಾದರ್ ಆಲ್ವೇಸ್ ಲುಕ್ಡ್ ಅಟ್ ಹಿಮ್ ಆಸ್ ದ ಎಲ್ಡರ್ ಸನ್. ಮನೆಯಲ್ಲಿ ನಮ್ಮ ತಾಯಿ ನಮ್ಮ ತಂದೆಗೆ ಅಂದರೆ ಶಂಕರ್ನ ಭಾಳ ಆಸೆ. ನಮ್ಮ ಮನೇಲಿ ಎಷ್ಟೋ ಸಲ ನಮ್ಮ ತಮ್ಮ ಮಚ್ ಯಂಗರ್ ದೆನ್ ಮೀ ಅದೇ ಒಂದು ಸಲ ಮುಂದುಗಡೆ ವರಾಂಡಲ್ಲಿ ಕೂತು ಓದ್ತಾ ಇದ್ದ ನ್ಯಾಷನಲ್ ಜಿಯೋಗ್ರಫಿಕ್ ಬುಕ್. ಶಂಕರ್ ಬಂದರು, ಏನೋ ಓದ್ತಿದ್ದ ನ್ಯಾಷನಲ್ ಜಿಯೋಗ್ರಫಿ. ಇಷ್ಟನೇನೋ? ಹೌದು ಕೊಡೋ, ಇದೊಂದು ಹಿಂದುಗಡೆ ಟೈರ್ ಆ್ಯಂಡ್ ಪೇಜ್ ಇದೆ, 1 year ಸಬ್ಸ್ಕ್ರಿಪ್ಷನ್ ಬರ್ಕೊಟ್ಬಿಟ್ರು. ಜಸ್ಟ್ ಲೈಕ್ ದಟ್. ನಾನು ಕೇಳಿದೆ ಏನು, ಹೇ ಚಿಕ್ಕ ಹುಡುಗ ಓದಲಿ, ಆ ಥರದ್ದು ದಾಡಾದ ಮನುಷ್ಯ. ಅಮೇಝಿಂಗ್ ಮ್ಯಾನ್. ಹಾಂ, ದುಡ್ಡಿಗೆ ಕಾಸಿಗೆ ತಲೆ ಯಾವತ್ತೂ ಕೇಳಿಸ್ಕೊಂಡಿಲ್ಲ, ಯಾವತ್ತೂ ಕೇಳಿಸ್ಕೊಂಡಿಲ್ಲ. ನಾನು ಎಷ್ಟು ಸಲ ನೋಡಿದ್ದೀನಿ, ನಾನೇ ಕೇಳಿದ್ದೀನಿ ಅವ್ರಿಗೆ. ಸೆಟ್ಟಲ್ಲಿ ಹುಡುಗರು ಯಾವ್ಯಾವ ಬರೋರು, ನಾನು ಅವ್ರು ಬೇರೆ ಕಡೆ ಶೂಟಿಂಗ್ ಮಾಡೋದು. ಹಣ ಕಷ್ಟ ಇದೆ, ಅಣ್ಣ ಮನೆಯಲ್ಲಿ ತಾಯಿಗೆ ಸರ್ಜರಿ, ಅಷ್ಟೇ ಇನ್ನೂ ಕೈ ಹಾಕೋದು ಇಟ್ಕೊ. ಎಷ್ಟು ಕೊಟ್ಟರು ಏನು, ಆ ಥರ ಧಾರಾಡ ಮನುಷ್ಯ ನಾನು ನೋಡಿಲ್ಲ. ಲೆಕ್ಕವೇ ಇಲ್ಲ ಆ ಥರ ಕೊಟ್ಟಿದ್ದಾರೆ ಸುಮಾರು ಜನಕ್ಕೆ. ಆ್ಯಂಡ್ ನಮ್ಮ ಮಾಲ್ಗುಡಿಯಲ್ಲೇ ಎಷ್ಟೋ ಜನ ಕಾರ್ ಓಡಿಸ್ತಾ ಇದ್ದಿದ್ದು ಆಚೆ ಕಡೆ ಇದ್ದವರು, ಅವ್ರನ್ನೆಲ್ಲ ಕರ್ಕೊಂಬಂದು ಯೂನಿಯನ್ಗೆ ಸೇರಿಸಿ ಅವರೆಲ್ಲ ಇವತ್ತಿಗೂ ಬಂದು ಹೇಳ್ತಾರೆ. ಅಲ್ಲಲ್ಲ, ಅವರೆಲ್ಲ ಪ್ರೊಫೆಷ್ನಲ್ ಕಾರ್ ಡ್ರೈವರ್ಸ್ ಇವತ್ತು ಯೂನಿಯನಲ್ಲಿ. ಬಿಕಾಸ್ ಭಾಳ ಸ್ಟ್ರಿಕ್ಟ್ ರೂಲ್ಸ್ ಯೂನಿಯನಲ್ಲಿ ಇದ್ದಾರೆ. ಒಂದು 7-8 ಜನ ಹುಡುಗರು ಎಲ್ಲ ಇವತ್ತಿಗೂ ಅದೇ ಹೇಳ್ತಾರೆ. ನೀವು ಪ್ರೊಡಕ್ಷನ್ ಶುರು ಮಾಡಿದ್ರೆ ಬಸ್ ನಿಮ್ಮ ಹತ್ರ ಬರ್ತೀವಿ, ನಿಮ್ಮಲ್ಲೇ ನೀವು ಋಣ ಅಷ್ಟು ಚೆನ್ನಾಗಿದೆ. ಯಾಕಂದರೆ ನೀವು ಮಾಡಿಕೊಟ್ರಿ, ನಮ್ಗೆ ಲೈಫ್ ಮಾಡಿಕೊಟ್ರಿ. ದಾಸ್ ಅಂತ ಒಬ್ಬ ಡ್ರೈವರ್ ಒಂದು ಮನೆಯೆಲ್ಲ ಮಾಡಿ ಬನಶಂಕರಿಯಲ್ಲಿ ಕಾರ್ ಓಡಿಸ್ಕೊಂಡು, ಅದಕ್ಕೂ ಲೋನ್ ನಮ್ಮಪ್ಪ ಕೊಡಿಸಿ ಫಸ್ಟು ಅಂಬಾಸ್ಡರ್ ಕಾರ್ ಎಷ್ಟು 16,000 ರೂಪಾಯಿ ಸೆಕೆಂಡ್ ಹ್ಯಾಂಡ್ ಕಾರ್. ಅದಕ್ಕೆ ನಮ್ಮಪ್ಪ 10,000 ರೂಪಾಯಿ ಫಂಡ್ ಮಾಡಿ ತಗೋ ದಾಸ್ ನೀನು ಓಡಿಸು ಅಂತ. ಎಲ್ಲಿಂದನೋ ಬಂದವು ನಾವು ಚೆನ್ನಾಗಿ ಗಾಡಿ ಓಡಿಸು. ನಮ್ಮ ಅಪ್ಪನಿಗೆ ಆಸೆ ಆಯಿತು, ಅವನು ಮಾಡು. ಆ ಥರ ಇತ್ತು ಅವಾಗೆಲ್ಲ, ಟ್ರಸ್ಟ್ ಇತ್ತು, ಅಷ್ಟಿತ್ತು. ನಾವು ಹುಡುಗರು ಅಷ್ಟೇ, ನಾವು ಈ ಟೈಮಿಂಗ್ ಆ ಟೈಮಿಂಗ್ ಅದೆಲ್ಲ ಇಲ್ಲ. ರಾತ್ರಿ ಎಷ್ಟೋ ಸಲ ಎಪ್ಸಿ 2 ಗಂಟೆ ಬಂದ್ರಯ್ಯ ಹೋಗಬೇಕು, ರೆಡಿ ಸರ್, ಅವನು ಬೇಜಾರು ಮಾಡ್ಕೊಂಡು ಯಾರೂ ಇಲ್ಲ. ಒನ್ ಲಾರ್ಜ್ ಗುಡ್ ಫ್ಯಾಮಿಲಿ ರೀ, ಅದಂತ ಖಂಡಿತ ಮರೆಯೋಕ್ಕಾಗ್ತದೆ. ಅದು ಇಟ್ಸ್ ನಮ್ಮ ಆಲ್ ಅವರ್ ಲೈಫ್ ವಿ ವಿಲ್ ಕ್ಯಾರಿ ದೋಸ್ ಮೆಮರೀಸ್. ಇಟ್ ಈಸ್ ಸಮಥಿಂಗ್ ನಾವು ಇಂಪಾಸಿಬಲ್ ಟು ಫರ್ಗೆಟ್. ಚಾನ್ಸ್ ಇಲ್ಲ. ಅದು 3 years ಹೆಂಗೆ ಹೋಯ್ತು ಅದು ಅಂತ ಗೊತ್ತೇ ಆಗಲ್ಲ. ಆ್ಯಂಡ್ ನೈಸೆಸ್ಟ್ ಥಿಂಗ್, ಆಫ್ಟರ್ 33 years ನೀವು ಬಂದು ನಾನು ಕೇಳ್ತಾ ಇದ್ದೀರಾ, ಐ ಆಮ್ ಗೋಯಿಂಗ್ ಬ್ಯಾಕ್ ಟು ದೋಸ್ ಡೇಸ್. ಐ ಡೋಂಟ್ ನೋ ಇನ್ ಹೌ ಮೆನಿ ಪ್ರಾಜೆಕ್ಟ್ಸ್ ಪೀಪಲ್ ವಿಲ್ ಥಿಂಕ್ ಬ್ಯಾಕ್ ಲೈಕ್ ದಿಸ್, ಬಟ್ ನಮಗಿದೆ. ಇಟ್ಸ್ ಕಂಪ್ಲೀಟ್ ಟೀಮ್ ಎಫರ್ಟ್, ಎವ್ರಿಬಡಿ ಟುಗೆದರ್. ಯಾರು ಒಬ್ಬರದು ಅಂತ ತಿಳ್ಕೊಂಡಿದ್ದೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.